press the bell icon on the YouTube app and never miss another update. ಹಾಯ್, ಚೆನ್ನಾಗಿದ್ದೀರಾ? ನಾವು ಕಳೆದ ಕ್ಲಾಸಲ್ಲಿ ಹಲುಬಿದಳ್ ಕಲ್ಮರಂ ಕರಗುವಂತೆ ಪದ್ಯ ನೋಡ್ತಾ ಇದ್ವಿ. ಇಲ್ಲಿ ಲಕ್ಷ್ಮಣ ಸೀತೆಯನ್ನು ಕಾಡಿಗೆ ತಂದು ಬಿಟ್ಟಾಗ ತನ್ನ ದ್ವಂದ್ವಕ್ಕೆ ಒಳಗಾಗ್ತಾನೆ. ತನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಆ ಮಾತನ್ನು ಸೀತೆಗೆ ಹೇಳುವುದು ಹೇಗೆ, ಹೇಳದೇ ಇದ್ದರೆ ಈ ನಿಷ್ಠುರದ ಮಾತನ್ನು ಅವಳಿಗೆ ತಲುಪಿಸುವುದು ಹೇಗೆ, ರಾಮ ಏನಂತಾನೋ, ಅವಳನ್ನು ಈ ತುಂಬು ಗರ್ಭಿಣಿಯಾಗಿರುವಂಥ ಸೀತೆಯನ್ನು ಈ ಕಾಡಲ್ಲಿ ಬಿಟ್ಟು ಹೋಗುವುದು ಹೇಗೆ ಇತ್ಯಾದಿ ಯೋಚನೆ ಮಾಡ್ತಾ ಕೊನೆಗೂ ಕಷ್ಟಪಟ್ಟು ಹೇಳ್ತಾನೆ ಈ ಮಾತನ್ನು. ಅಮ್ಮ ದೇವಿ, ನಿನಗೆ ಈವರೆಗೆ ಹೇಳಿರಲಿಲ್ಲ, ನಿನ್ನ ಮೇಲೆ ಅಪವಾದ ಆವರಿಸಿದಾಗ ನಿನ್ನನ್ನು ಸಹಿಸಲಾಗದೆ ರಾಮ ಕಾಡಿಗೆ ಬಿಟ್ಟು ಬಾ ಅಂತ ನನ್ನನ್ನು ನೇಮಿಸಿದ. ನಾನು ಆ ರಾಜನ ಆಜ್ಞೆಯನ್ನು ಮೀರಲಾರದೆ ನಿಮ್ಮನ್ನು ಇಲ್ಲಿಗೆ ಕರೆತಂದಿದ್ದೇನೆ. ಇಲ್ಲಿಂದ ಮುಂದಕ್ಕೆ ನೀವು ಎಲ್ಲಿಗಾದರೂ ಮೆಲ್ಲನೆ ಹೋಗಿ ಅಂತ ಹೇಳಿದಾಗ ಆ ಮಾತನ್ನು ಕೇಳಿದ್ದೇ ಸೀತೆ. ಅವಳ ಪ್ರತಿಕ್ರಿಯೆ ಹೇಗೆ ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಇಲ್ಲಿ ಕವಿ ವರ್ಣಿಸ್ತಾನೆ. ಏನೋ ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳೆಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳಂಗನೆ ಧರೆಗೆ ನಡುನಡುಗುತ್ತಾ. ಆ ಮಾತು ಕಿವಿಗೆ ಬಿದ್ದಿದ್ದೇ ತಡ, ನಿಮ್ಮನ್ನು ರಾಮ ಕಾಡಿಗೆ ಬಿಟ್ಟು ಬಾ ಅಂತ ಹೇಳಿದಾನೆ ಅನ್ನುವಂಥ ಈ ಮಾತು ಅವಳ ಕಿವಿಗೆ ತಲುಪಿದ್ದೇ ತಡ. ಫಲಿತ ಕದಳಿ ಬಿರುಗಾಳಿ ಪೊಡೆಯಲ್ಕೆ, ಬಿರುಗಾಳಿ ಬೀಸಿದಾಗ ಗೊನೆಭರಿತ ಬಾಳೆಯೊಂದು ನೆಲಕ್ಕೆ ಒರಗುವ ಹಾಗೆ. ನೋಡಿ, ಅಲ್ಲಿ ಆ ಗೊನೆಭರಿತ ಬಾಳೆ ಅಂತ ಹೇಳುವುದರಲ್ಲಿ ಒಂದು ವಿಶೇಷ ಉಂಟೇನೆಂದರೆ, ತುಂಬು ಗರ್ಭಿಣಿಯಾಗಿರುವಂತಹ ಸೀತೆ ಹೇಗೆ ನೆಲಕ್ಕೆ ಬಿದ್ದಲು, ಅಂಗೋಪಾಂಗವಂ ಮರೆದು ಇಳೆಗೆ, ತನ್ನ ಅಂಗ ಉಪಾಂಗವನ್ನು ಮರೆತು ಹಾಗೆ ಬಿದ್ದಳು. ಹಾಗೆ ಬಿದ್ದಂತಹ ಅವಳನ್ನು ಸೌಮಿತ್ರಿ ಲಕ್ಷ್ಮಣ ಮರುಗಿ ತಣ್ಣೀರದೆಳೆದು ಅವಳಿಗೆ ತಣ್ಣೀರನ್ನು ಚಿಮುಕಿಸಿ, ಮೂರ್ಛೆ ಬಿದ್ದಿರ್ತಕ್ಕಂಥ ಅವಳಿಗೆ ತಣ್ಣೀರನ್ನು ಚಿಮುಕಿಸಿ ಪತ್ರದಿಂ ಕೊಡೆಬಿಡಿದು ಎಲೆಯಿಂದ, ಒಂದು ದೊಡ್ಡ ಎಲೆಯಿಂದ ಅವಳಿಗೆ ನೆರಳನ್ನು ಮಾಡಿ ಸೆರಗಿಂದೆ ಬೀಸಿ, ಸೆರಗಿನಿಂದ ರಾಮನಿಗೆ ಆ ಸೀತೆಗೆ ಆ ಸೇವೆಯನ್ನು ಮಾಡ್ತಾ, ಅಯ್ಯೋ ನನಗೆ ರಾಮನ ಸೇವೆ ಹೀಗೆ ಸಲ್ಲಿತೆ ಅಂಥೇಳಿ ದುಃಖಿಸ್ತಾನೆ. ಆಮೇಲೆ ಅವಳು ಎಚ್ಚರಗೊಳ್ತಾಳೆ, ಗೊಂಡೋಗಿ ಹೇಳ್ತಾಳೆ, ಬಿಟ್ಟನೆ ರಘುದ್ವೋಹಂ ನನ್ನ ನಕಟಕಟ ತಾ ಮುಟ್ಟನೆ ನಗಳ್ದ ಬಾಳ್ವೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರಾ ತನುಜ ಕಟ್ಟರಣ್ಯದೊಳ್ ಕಳುಹಿಬಾ ಎಂದು ನಿನಗೆ ಕೊಟ್ಟನೆ ನಿರೂಪಮಂ ತಾ ನಿನ್ನ ಕಣ್ಬಟ್ಟೆಗೆಟ್ಟನೆ ಮನೋವಲ್ಲಭದ ನಗಲ್ದಡವಿಯೊಳ್ ನೆಟ್ಟನೆ ಪಿಶಾಚದ ಓಲೆಂತಿಹೇನೋ ಕೆಟ್ಟನೆಲ್ಲ ಎಂದೊರಳ್ದಳಬಲೆ. ನೋಡಿ, ನನ್ನನ್ನು ರಾಮ ತ್ಯಜಿಸಿಬಿಟ್ನೋ, ನಮ್ಮ ಈ ಶ್ರೇಷ್ಠ ಬಾಳುವೆಗೆ ಕೊನೆ ಹಾಡಿಬಿಟ್ನೋ. ಏ ಲಕ್ಷ್ಮಣ, ನಿನ್ನನ್ನು ಕಾಡಿಗೆ ಬಿಟ್ಟು ಬಾ ಅಂತ ನೇಮಿಸಿದನೋ, ಆ ಮನೋವಲ್ಲಭನನ್ನು ನೋಡಿ, ಆ ಪದದಲ್ಲಿ ಎಷ್ಟು ಶಕ್ತಿ ಉಂಟು ನೋಡಿ. ಒಂದೊಂದು ಪದ ಬಳಕೆ, ಪದಗಳಿರ್ತವೆ, ಆದರೆ ಅದನ್ನು ಸಮಯೋಚಿತವಾಗಿ ಬಳಸ್ತಕ್ಕಂಥದ್ದುಂಟಲ್ಲ, ಅದು ಕವಿಯ ಜಾಣ್ಮೆ. ಮನೋವಲ್ಲಭನಗಲ್ದು, ಮನೋವಲ್ಲಭ ಮನಸ್ಸಿಗೆ ವಲ್ಲಭಾವ, ಪತಿ ಅಂದರೆ ಈಗ ವಲ್ಲಭ ಭೂಮಿಗೆ ಒಡೆಯನಿರ್ತಾನೆ, ಮನೆಗೊಬ್ಬ ಯಜಮಾನ ಇರ್ತಾನೆ, ಆದರೆ ಮನಸ್ಸಿಗೆ ಒಬ್ಬ ಯಜಮಾನ ಮನೋವಲ್ಲಭ. ಅಂದರೆ ದಾಂಪತ್ಯದಲ್ಲಿ ಹಾಗೇನೆ ಪತಿ ಪತ್ನಿಯರು ಮನಸ್ಸಿಗೆ ಒಡೆಯರಾಗಿರ್ತಾರೆ. ಆ ಒಂದು ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು ಮನೋವಲ್ಲಭದ ನಗಲ್ದು, ಅತ್ಯಂತ ಮನಸ್ಸಿಗೆ ಒಡೆಯನಾಗಿರ್ತಕ್ಕಂತಹ ಪ್ರೀತಿಪಾತ್ರನಾಗಿರ್ತಕ್ಕಂತಹ ಆ ರಾಮನನ್ನು ಅಗಲ್ದು ಈ ಅಡವಿಯಲ್ಲಿ ಪಿಶಾಚಿಯ ಹಾಗೆ ಹೇಗಿರಲಿ, ಪಿಶಾಚದ ಓಲ್ ಅಂದರೆ ಪಿಶಾಚಿ, ನಾನು ಹೇಳಿದೆ ನಿಮಗೆ, ಈ ಪಿಶಾಚಿ ಅಂತೇಳಿದರೆ ಆಸೆ ಕಾಮನೆಗಳನ್ನು ಇಟ್ಟುಕೊಂಡು ಮರಣವನ್ನು ಸಂಭವಿಸಿದಾಗ ಮೋಕ್ಷ ಸಿಗುವುದಿಲ್ಲ ಅಂತಕ್ಕಂತಹ ಒಂದು ಇದಕ್ಕೆ ನಾವು ಪಿಶಾಚಿ ಅಂತ ಹೇಳ್ತೇವೆ, ದೆವ್ವ ಅಂತ. ಅಂದರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಅಂತ, ಮೇಲಕ್ಕೂ ಹೋಗುವುದಿಲ್ಲ, ಮೋಕ್ಷನೂ ಇಲ್ಲ, ಇಲ್ಲೂ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಸ್ಥಿತಿ. ನನಗೆ ಆ ಸ್ಥಿತಿ ಉಂಟಾಯಿತು. ಪಿಶಾಚದ ಓಲ್ ಎಂತಿಹೇನೋ, ನನಗೆ ಯಾರೂ ದಿಕ್ಕಿಲ್ಲ, ನನಗೆ ಯಾರೂ ಗತಿ ಇಲ್ಲ. ನೋಡಿ ಪಾಪ, ಒಂದು ಹೆಣ್ಣು ಮಗಳು ರೀ, ಆ ಸ್ಥಿತಿಯನ್ನು ಗಮನಿಸಿದಾಗ ನಮ್ಮ ಮಹಾಕಾವ್ಯಗಳಲ್ಲಿ ಈ ಎಲ್ಲ ಸಂದರ್ಭಗಳು ನಮ್ಮನ್ನು ಏನು ತಿಳಿಸ್ತವೆ ಹೇಳಿ? ನಮ್ಮನ್ನು ಎಂಥದ್ದೇ ಕಷ್ಟ ಬಂದರೂ ಕೂಡ ಅದನ್ನು ಇದು ಮಾಡೋದು ಹೇಗೆ, ಅದನ್ನು ಎದುರಿಸುವುದು ಹೇಗೆ, ಅದನ್ನು ಅನುಭವಿಸುವುದು ಹೇಗೆ ಅಂತ.
ಅಲ್ವೇ? ಈ ಮನುಷ್ಯ ದೇಹ ಹೊತ್ತ ಮೇಲೆ ಸುಖ ಬರ್ತದೆ, ಸಂತೋಷ ಬರ್ತದೆ, ಎಲ್ಲವೂ ಬರ್ತವೆ. ಆದರೆ ಅದನ್ನು ಅನುಭವಿಸ್ತಕ್ಕಂಥದ್ರಲ್ಲೇ ಇರುವಂಥದ್ದು. ಆಯಿತಾ? ಅಂಥದ್ದನ್ನು ಕವಿಗಳು ಗ್ರಹಿಸಿ ಇಲ್ಲಿ ತಿಳಿಸ್ತಾರಲ್ಲ, ಆ ಸಂದರ್ಭಗಳನ್ನು ಇಲ್ಲಿ ತಿಳಿಸ್ತಾರಲ್ಲ, ಅದಕ್ಕೆ ನಾವು ನಮಸ್ಕರಿಸಬೇಕು. ಆಯಿತಾ? ಪಿಶಾಚದ ಓಲೆಂತಿಹನೋ ಕೆಟ್ಟನಲ್ಲ ಎಂದು ಹೊರಳಬಳೆ. ಮುಂದಕ್ಕೆ ನೋಡಿ. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರದನುವ ಮುರಿದು ಎನ್ನಂ ಮದುವೆಯಾದನ್ ಅಂದು ಮೊದಲಾಗಿ ರಮಿಸಿದನ್ ಎನ್ನನ್ ಆನಗಲ್ದೊಡೆ ತಾಮ್ನವದನಲ್ಲದೆ ಒಂದಿದನೆ ಸೌಖ್ಯಮಂ ರಾಮ ನೆನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿಮುಖದೊಳ್ ಪರೀಕ್ಷಿಸಿದನ್ ಎನ್ನೊಳಪರಾಧಮಂ ಕಾಣಿಸಿದನೆ. ಇಂಥ ರಾಮ ಏನೋ ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು, ಅಂದರೆ ನಾನು ಹೇಳಿದೆ ನಿಮಗೆ, ವಿಶ್ವಾಮಿತ್ರ ಮುನಿಗಳು ದಶರಥನಲ್ಲಿಗೆ ಬಂದು, ನಾನು ಒಂದು ಮಹಾಯಜ್ಞವನ್ನು ಕೈಗೊಳ್ತಾ ಇದ್ದೇನೆ ಲೋಕ ಕಲ್ಯಾಣಕ್ಕಾಗಿ. ಆ ಕಲ್ಯಾಣಕ್ಕೆ, ಆ ಒಂದು ಯಜ್ಞಕ್ಕೆ ಅಡ್ಡಿಯನ್ನು ಒಡ್ಡುತ್ತಾ ಇದ್ದಾರೆ ತಾಟಕಿ ಮುಂತಾದ ರಾಕ್ಷಸರೆಲ್ಲ. ಆದ್ದರಿಂದ ನಾನು ವೃತಧಾರಿ ಆದ್ದರಿಂದಾಗಿ ಅವರನ್ನು ಸಂಹರಿಸಲಿಕ್ಕೆ ಆಗೋದಿಲ್ಲ. ನೀನು ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿದಾಗ ನಾನೇ ಬರ್ತೇನೆ ಅಂತ ಹೇಳ್ತೇನೆ. ಇಲ್ಲ, ರಾಮನನ್ನು ಕಳಿಸಿಕೊಡು ಅಂತ ಹೇಳಿದಾಗ ದಶರಥನಿಗೆ ತುಂಬ ಬೇಸರವಾಗುತ್ತೆ. ಇನ್ನೂ ಎಳವೆಯಾಗಿರ್ತಕ್ಕಂಥ ರಾಮನನ್ನು ಹೇಗೆ ಕಳಿಸಲಿ ಅಂತ. ಆಮೇಲೆ ವಸಿಷ್ಠ ಮುಂತಾದವರ ಒಂದು ಸಲಹೆ ಮೇರೆಗೆ ಕೌಶಿಕನೊಡನೆ ಕೌಶಿಕ ಅಂದರೆ ವಿಶ್ವಾಮಿತ್ರನೊಡನೆ ಕಳಿಸ್ತಾರೆ. ಆ ರೀತಿ ವಿಶ್ವಾಮಿತ್ರ ಈ ರಾಮನಿಗೆ ದಿವ್ಯ ಮಂತ್ರಗಳನ್ನು, ಶಸ್ತ್ರಗಳನ್ನು ಎಲ್ಲವನ್ನು ಕೂಡ ಕೊಡ್ತಾನೆ, ಉಪದೇಶ ಮಾಡ್ತಾನೆ. ಆಮೇಲೆ ತಾಟಕ್ಕೆ ಸಂಹಾರ ಆಗುತ್ತೆ, ಯಜ್ಞ ಯಶಸ್ವಿಯಾಗಿ ಮುಗಿಯುತ್ತೆ. ಮುಗಿದ ಮೇಲೆ ಅದೇ ಸಮಯಕ್ಕೆ ದೂತರಿಂದ ಸಂದೇಶ ಬರುತ್ತೆ ಏನಂದರೆ, ಮಿಥಿಲೆಯಲ್ಲಿ ಸೀತೆಗೆ ಸ್ವಯಂವರವನ್ನು ಜನಕ ಮಹಾರಾಜ ಏರ್ಪಡಿಸಿದ್ದಾನೆ ಅಂತ. ಯೋಚನೆ ಮಾಡಿರ್ತಕ್ಕಂತಹ ವಿಶ್ವಾಮಿತ್ರರು ರಾಮನನ್ನು ಕರೆದೊಯ್ತಾರೆ ಅನ್ನುವಂಥದ್ದು ಇಲ್ಲಿ ಇರ್ತಕ್ಕಂಥದ್ದು. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರಧನುವ ಮುರಿದು, ಶಿವಧನಸ್ಸನ್ನು, ಅದು ಸ್ಪರ್ಧೆ ಏನಂತೇಳಿದರೆ ಆ ಶಿವಧನಸ್ಸನ್ನು ಮುರಿದು ಎದೆ ಕಟ್ಟಬೇಕು, ಅದಕ್ಕೆ ಎದೆ ಹಗ್ಗ, ಆ ಬಿಲ್ಲಿಗೆ ಹಗ್ಗವನ್ನು ಕಟ್ಟಿ ಹೇಂಕಾರ ಮಾಡ್ತಕ್ಕಂಥದ್ದು. ಯಾರದನ್ನು ಮಾಡ್ತಾರೋ ಅವರಿಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡ್ತಕ್ಕಂಥದ್ದು ಸ್ವಯಂವರದ. ಅನೇಕ ರಾಜರು ಪ್ರಯತ್ನಿಸಿರ್ತಾರೆ, ಆಗುವುದಿಲ್ಲ. ಈ ಯುವಕನಾಗಿರ್ತಕ್ಕಂಥ ರಾಮನು ಹೋಗಿ ನಿರಾಯಾಸವಾಗಿ ಆ ಹರಧನುವನ್ನು ಎತ್ತಿ ಅದಕ್ಕೆ ಹಗ್ಗವನ್ನು ಸುತ್ತಿ ಠೇಂಕಾರ ಮಾಡ್ತಾನೆ. ಆ ಮೂಲಕ ಸೀತೆಯನ್ನು ಸ್ವಯಂವರದಲ್ಲಿ ಗೆಲ್ತಾನೆ ಅಂತ. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರದನುವ ಮುರಿದು ನನ್ನನ್ನು ಮದುವೆಯಾದ ಅಂದು ಮೊದಲಾಗಿ, ಆವತ್ತಿನಿಂದ ಮೊದಲಾಗಿ ರಮಿಸಿದನ್, ನನ್ನಲ್ಲಿ ಪ್ರೀತಿಯನ್ನೇ ತೋರಿಸಿದ, ಕಿಂಚಿತ್ತೂ ಬಿಡದಾಗಿ ರಮಿಸಿದನ್, ನನ್ನನ್ನು ತುಂಬ ಚೆನ್ನಾಗಿ ಆಪ್ಯಾಯಮಾನವಾಗಿ ನೋಡಿಕೊಂಡ, ನನ್ನನ್ನು ರಮಿಸಿದನೆನ್ನೊಳ್ ಆನಗಲ್ದೊಡೆ. ವನವಾಸಕ್ಕೆ ಹೋದಾಗ ರಾವಣನ ಅಪಹರಣದಿಂದಾಗಿ ನಾನು ರಾಮನಿಂದ ಅಗಲಿ ಇರಬೇಕಾಯಿತು. ಆನಗಲ್ದೊಡೆ ತಾಮ್ನವೆದನಲ್ಲದೆ, ಆ ರೀತಿ ನನ್ನನ್ನು ಅಪಹರಿಸಲ್ಪಟ್ಟಾಗ, ನಾನು ಅಗಲಿದಾಗ ತಾಮ್ನವೆದನಲ್ಲದೆ, ಎಷ್ಟು ನೋವನ್ನು ಅನುಭವಿಸಿದ ರಾಮ. ತಾಮ್ನವೆದನಲ್ಲದೆ ಒಂದಿದನೆ ಸೌಖ್ಯಮಂ, ಸುಖಿಸಿದನೆ, ಸಂತೋಷಪಟ್ಟನೆ. ಅಂದರೆ ಇದು ಏನು ತಿಳಿಸುತ್ತೆ? ನನ್ನಲ್ಲಿ ಅವನಿಗೆ ಎಷ್ಟು ಪ್ರೀತಿ ಇತ್ತು. ರಾವಣ ಅಪಹರಿಸಿದಾಗ ರಾಮ ಸಂತೋಷ ಪಡಲಿಲ್ಲ, ಎಷ್ಟು ದುಃಖವನ್ನು ಅನುಭವಿಸಿದ. ಲಕ್ಷ್ಮಣ ಅವನನ್ನು ತುಂಬ ಸಮಾಧಾನ ಮಾಡಿ ಕರ್ಕೊಂಡು ಹೋಗಬೇಕಾಯ್ತು. ಹಾಗೆ ಹೋಗ್ತಾ ಅಲ್ಲಿ ಮುಂದಕ್ಕೆ ಜಟಾಯುವಿನ ಮೂಲಕ ತಿಳಿದುಕೊಂಡು ಮುಂದೆ ಸುಗ್ರೀವನ ಸಖ್ಯವನ್ನು ಸಂಪಾದಿಸಿ ಕಪಿ ಸೈನ್ಯವನ್ನು ಕಟ್ಟಿ ಅದು ಮುಂದೆ ಬರ್ತಕ್ಕಂಥದ್ದು. ಅದನ್ನು ಹೇಳ್ತೇನೆ ನೋಡಿ, ಮೊದಲಾಗಿ ರಮಿಸಿದನ್ ಎನ್ನೊಳ್ ಆನಗಲ್ದೊಡೆ ನವೆದನಲ್ಲದೆ, ತಾನು ದುಃಖಿಸಿದನಲ್ಲದೆ ಒಂದಿದನೆ ಸೌಖ್ಯಮಂ, ಸುಖಿಸಿದನೆ, ಸಂತೋಷಪಟ್ಟನೆ. ರಾಮನು ಎನಗಾಗಿ, ನೋಡಿ ಆ ಮಾತಲ್ಲಿ ಒಂದು ಹೆಣ್ಣಾದವಳು ತನಗೆ ಆಗಿರತಕ್ಕಂಥ ಉಪಕಾರವನ್ನು ಯಾವ ರೀತಿ ಸ್ಮರಿಸ್ತಾಳೆ. ರಾಮನು ಎನಗಾಗಿ ಕಪಿವೃಂದಮಂ ನೆರಪಿ, ಕಪಿ ಸೈನ್ಯ ವೃಂದಮಂ ನೆರಪಿ ಕಡಲಂ ಕಟ್ಟಿ, ಕಡಲಿಗೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ, ರಾಮಸೇತು ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು, ರಾವಣ ಕುಂಭಕರ್ಣಾದಿ ದೈತ್ಯರನ್ನು ಅಂದರೆ ದ್ವಿತೀಯ ಮಕ್ಕಳು ದೈತ್ಯರು,
ಅದಿತಿಯ ಮಕ್ಕಳು ಆದಿತ್ಯರು. ಹಾಗೆ ದೈತ್ಯರಂ ಕೊಂದು ಅಗ್ನಿಮುಖದೊಳ್ ಎನ್ನಂ ಪರೀಕ್ಷಿಸಿ. ಅಂದರೆ ಲೋಕದ ಒಂದು ಅನುಮಾನ ಗೆದ್ದಬೇಕಾಗಿ ಅವತ್ತೇ ಆ ರಾವಣನನ್ನು ಕೊಂದಾದ ನಂತರ ತನ್ನನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಾನೆ. ಅಂದರೆ ನೀನು ಎಷ್ಟು ಪವಿತ್ರಳು ಲೋಕಕ್ಕೆ ತಿಳಿಯಲಿ ಅಂಥೇಳಿ ಆ ಯಜ್ಞಕುಂಡಕ್ಕೆ ಹಾರು ಅಂತ ಹೇಳಿದಾಗ ಅವಳು ಹಾರತಾಳೆ. ಆದರೆ ಅಗ್ನಿ ಹೇಳ್ತಾರೆ, ಈ ಸೀತೆ ನನ್ನಷ್ಟೇ ಪವಿತ್ರಳು ಅಂತೇಳಿ ಅಗ್ನಿ ತಿರುಗಿ ಸೀತೆಯನ್ನು ಕೊಡ್ತಕ್ಕಂಥದ್ದು. ಅದು ಅಗ್ನಿ ಪರೀಕ್ಷೆ ಅಂತ. ಆಯಿತಾ? ಸೀತೆ ಶೀಲದಿಂದ ಎಷ್ಟು ಪರಿಶುದ್ಧಳು. ಮಹಾಪತಿವ್ರತೆಯಲ್ಲಿ ಸೀತೆಯೂ ಒಬ್ಬಳು. ಸೀತೆ, ದ್ರೌಪದಿ, ಅನುಸೂಯೆ. ಹಾಗೆ ಇಲ್ಲಿ ಆ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಅಲ್ಲಿ ಹೇಳ್ತಾನೆ, ಅಗ್ನಿಮುಖದೊಳ್ ಪರೀಕ್ಷಿಸಿ ಅಂತಹ ರಾಮ ಎನ್ನೊಳಪರಾಧಮಂ ಕಾಣಿಸಿದನೆ. ಈ ರೀತಿಯೆಲ್ಲ ಮಾಡಿರತಕ್ಕಂಥ ನನಗಾಗಿ ನನ್ನ ಮೇಲೆ ಪ್ರೀತಿ ಇದ್ದು ಒಲವಿದ್ದು ಇಷ್ಟೆಲ್ಲ ಮಾಡಿರುವಂತಹ ರಾಮ ಎಷ್ಟೆಲ್ಲ ವಿಶ್ವಾಮಿತ್ರರೊಡನೆ ಬಂದು ಸ್ವಯಂವರದಲ್ಲಿ ಹರಧನುವನ್ನು ಮುರಿದು ನನ್ನನ್ನು ಮದುವೆಯಾಗಿ ಗೆದ್ದು ನನ್ನನ್ನು ಮದುವೆಯಾಗಿ ನನ್ನಲ್ಲಿ ಪ್ರೀತಿ ಹೊಂದಿದವನು. ನಾನು ಅಗಲಿದಾಗ ತುಂಬ ದುಃಖವನ್ನು ಅನುಭವಿಸಿದವನು. ಅಂಥ ರಾಮ ಮುಂದೆ ಕಪಿ ಸೈನ್ಯವನ್ನು ಸೇರಿಸಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಯುದ್ಧದಲ್ಲಿ ದೈತ್ಯರನ್ನು ಕೊಂದು ನನ್ನನ್ನು ಎಷ್ಟು ಶ್ರೇಷ್ಠಳು ನಾನು ಅನ್ನತಕ್ಕಂಥದ್ದನ್ನು ಅಗ್ನಿಯಲ್ಲಿ ಪರೀಕ್ಷಿಸಿ ಇಷ್ಟೆಲ್ಲ ನನಗಾಗಿ ಮಾಡಿದ ರಾಮ ಇವತ್ತು ನನ್ನಲ್ಲಿ ಅಪರಾಧವನ್ನು ಎಣಿಸಿದನೆ. ಯಾಕೆ ಲಕ್ಷ್ಮಣ ಹೇಳಿದ್ನಲ್ಲ, ನಿಮ್ಮ ಮೇಲೆ ಸಹಿಸದೆ, ಅಂದರೆ ನಿಮ್ಮ ಮೇಲೆ ಅಪವಾದ ಆವರಿಸಿದಾಗ ಸಹಿಸದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಂತಹ ಈ ರಾಮ ಇವತ್ತು ನನ್ನಲ್ಲಿ ಅಪರಾಧವನ್ನು ಎಣಿಸಿದನು. ಅಗ್ನಿಮುಖದೊಳ್ ಪರೀಕ್ಷಿಸಿದ ಎನ್ನಳು ಅಪರಾಧವನ್ನು ಕಾಣಿಸಿದನೆ. ಇವತ್ತು ನನ್ನಲ್ಲಿ ಅಪರಾಧವನ್ನು ಕಂಡುಬಿಟ್ನಲ್ಲ, ಅಪರಾಧವನ್ನು ಆರೋಪಿಸಿದನಲ್ಲ ಇಂತಹ ರಾಮ. ಏಕೆ ನಿಂದಿಹೆ ಪೋಗು ಸೌಮಿತ್ರಿ ಕೋಪಿಸನೆ ಕಾಕುತ್ಸ್ಯನ್ ಇಲ್ಲಿ ತಳುವಿದೊಡೆ. ನೋಡಿ ಆ ವ್ಯಂಗ್ಯಭರಿತವಾಗಿರುವಂಥ ದುಃಖಭರಿತವಾಗಿರ್ತಕ್ಕಂಥ ಮಾತುಗಳಲ್ಲಿ ಎಷ್ಟು ಇದಿರ್ತದೆ ನೋಡಿ. ಪಾಪ ಹೇಳ್ತಾಳಲ್ಲಿ, ಏಕೆ ನಿಂದಿಹೆ ಪೋಗು ಸೌಮಿತ್ರಿ ಕೋಪಿಸನೆ ಕಾಕುತ್ಸ್ಯನ್ ಇಲ್ಲಿ ತಳುವಿದೊಡೆ. ಆಯ್ತಪ್ಪ ಲಕ್ಷ್ಮಣ, ಹೋಗು ಹೋಗು, ಇನ್ನೂ ಯಾಕೆ ನಿಂತಿದೀಯ ನೀನು? ನಿನ್ನ ಬಿಟ್ಟು ಬಾ ಅಂತ ಹೇಳಿದ್ನಲ್ವೋ, ಬಿಟ್ಟು ಹೋಗು, ನೀನು ಹೋಗು. ಏಕೆ ನಿಂತಿದೀಯ ಇನ್ನೂ ಇಲ್ಲಿ? ಕೋಪಿಸನೆ ಕಾಕುತ್ಸ್ಯನ್, ಕೋಪಿಸ್ಕೊಳ್ಬೋದಪ್ಪ ರಾಮ, ಇಲ್ಲಿ ತಡವಾಗಿ ಬಿಟ್ಟರೆ. ನೀನು ಇಲ್ಲಿ ನನ್ನನ್ನು ಬಿಟ್ಟು ಹೋಗೋದು ತಡವಾಗಿಬಿಟ್ರೆ ಕೋಪ ಮಾಡ್ಕೊಳ್ಬೋದು. ಇನ್ನೂ ಯಾಕೆ ನಿಂತಿದೆಯಾ ಲಕ್ಷ್ಮಣ? ಆ ಮಾತಲ್ಲಿ ಇರ್ತಕ್ಕಂಥ ಇದನ್ನು ಅರ್ಥೈಸ್ಕೊಳ್ಳಿ ನೀವು. ಏಕೆ ನಿಂದಿಹೆ ಪೋಗು ಸೌಮಿತ್ರಿ ಕೋಪಿಸನೆ ಕಾಕುತ್ಸ್ಯನ್ ಇಲ್ಲಿ ತಳುವಿದೊಡೆ. ನೆರವುಂಟು ತನಗೀ ಕಾಡೊಳ್ ಉಗ್ರ ಜಂತುಗಳಲ್ಲಿ. ನನಗೇನು ತೊಂದರೆ ಇಲ್ಲಪ್ಪ, ಈ ಕಾಡಲ್ಲಿ ನನಗೆ ನೆರವಿದೆ, ಸಹಾಯವಿದೆ. ಉಗ್ರ ಜಂತುಗಳು ಕೂಡ ನನಗೆ ಸಹಾಯವನ್ನು ಮಾಡ್ತವೆ. ನೆರವುಂಟು ನನಗೀ ಕಾಡೊಳು ಉಗ್ರ ಜಂತುಗಳಲ್ಲಿ ರಘುನಾಥನೇಕಾಕಿಯಾಗಿರ್ಪನು. ಎಂಥ ಮಾತು ನೋಡಿ ಅದು, ರಘುನಾಥನೇಕಾಕಿಯಾಗಿರ್ಪನು. ಅಲ್ಲಿ ರಾಮ ಒಂಟಿಯಾಗಿರ್ತಾನಪ್ಪ, ನೀನಿಲ್ಲದೆ ರಾಮ ಒಂಟಿಯಾಗಿರ್ತಾನೆ. ನನಗೇನು ತೊಂದರೆ ಇಲ್ಲಪ್ಪ, ಹೋಗು ನೀನು. ನನಗಿಲ್ಲಿ ಉಗ್ರ ಜಂತುಗಳ ನೆರವುಂಟು. ಅಲ್ಲಿ ಕಾಕುತ್ಸ್ಯ ನಿನ್ನ ಮೇಲೆ ಕೋಪಿಸಿಕೊಳ್ಬೋದು ತಡವಾಗಿದ್ದಕ್ಕೆ. ಆದ್ದರಿಂದ ನೀನೇನು ಚಿಂತೆ ಮಾಡಬೇಡ, ಹೋಗಪ್ಪ. ಏಕೆ ನಿಂದಿಹೆ ಪೋಗು ಸೌಮಿತ್ರಿ ಕೋಪಿಸನೆ ಕಾಕುತ್ಸ್ಯನ್ ಇಲ್ಲಿ ತಳುವಿದೊಡೆ. ನಿನಗಿಲ್ಲಿ ತಡವಾಗಿ ಬಿಟ್ಟರೆ ಅಲ್ಲಿ ರಾಮ ಕೋಪಿಸ್ಕೊಳ್ಬೋದು. ನನಗೇನು ತೊಂದರೆ ಇಲ್ಲ, ಈ ಕಾಡಲ್ಲಿ ಉಗ್ರ ಜಂತುಗಳ ನೆರವಿದೆ. ಅಲ್ಲಿ ರಾಮನ ಏಕಾಕಿಯಾಗಿರ್ಪನ್. ಆ ಮಾತಲ್ಲಿ ವ್ಯಂಗ್ಯ ಉಂಟೋ, ಆ ಮಾತಲ್ಲಿ ದುಃಖ ಉಂಟೋ, ಆ ಮಾತಲ್ಲಿ ಕಾಳಜಿ ಉಂಟೋ? ಹೇಳಿ ಬರುವುದಿಲ್ಲ, ಇರಲಿ. ರಘುನಾಥನ ಏಕಾಕಿಯಾರಿಪನು ಲೋಕದರ ಸೈಗೈದೊಡಂ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ. ಭರತ ಶತ್ರುಘ್ನರಿ ಕೆಲಸ ಕೊಪ್ಪಿದರೆ ಹನುಮಂತ ನಿರ್ಧಪನೆ ಪೇಳೆಂದಳು ಅಳಲ್ಲಳಬಲೆ. ಮತ್ತೆ ಹೇಳ್ತಾಳೆ ಏನೋ, ಲೋಕದರ ಸೇಗೈದೊಡಂ, ಲೋಕದ ಅರಸರು ಏನು ಮಾಡಿದರೂ ಕೂಡ, ಎಂಥ ನಿರ್ಧಾರಗಳನ್ನು ಕೈಗೊಂಡರೂ ಕೂಡ ತನ್ನ ಪ್ರಜೆಗಳ ಬೇಕು ಬೇಡಗಳನ್ನು ಕೂಡ ನೋಡಬೇಕಲ್ವೇ? ಆ ದುಃಖದ ಮಾತದು. ಲೋಕದರ ಸೇಗೈದೊಡಂ ಏನು ಮಾಡಿದರೂ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ. ತನ್ನ ಸೇವಕರು ಇದು ಬೇಕು, ಇದು ಯಾವುದು, ಇದು ಬೇಡ, ಇದು ಸರಿ, ಇದು ತಪ್ಪು ಅಂತ ಹೇಳುವವರಿಲ್ವೇ?
ಲೋಕದರಸನು ಏನಾದರೂ ಮಾಡಲಿಕ್ಕೆ ಹೊರಟಾಗ ಅವನ ಸೇವಕರಾದವರು ಹೇಳ್ತಾರೆ, ಪ್ರಭು ಇದು ಅಲ್ಲ, ಸರಿಯಲ್ಲ. ಸೀತೆಯನ್ನು ನೀವು ಕಾಡಿಗೆ ಕಳಿಸ್ತಾ ಇರೋದು ಸರಿಯಲ್ಲ. ಕಿಂಕರರ್, ಸೇವಕರು, ರಾಜನಾಗಿರ್ಬೋದು, ರಾಜನಿಗೆ ಎದುರಾಡುವಂಥದ್ದು ಬೇರೆ, ರಾಜನಿಗೆ ಸಲಹೆ ಕೊಡುವಂಥದ್ದು ಬೇರೆ, ತಮ್ಮ ಮನದ ಮಾತನ್ನು ಹೇಳ್ತಕ್ಕಂಥದ್ದು ಬೇರೆ. ಇದು ತಪ್ಪು ಅಂತ ಹೇಳ್ತಕ್ಕಂಥದ್ದು, ಇದು ಸರಿ ಅಂತ ಹೇಳ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಲೋಕದರಸದೇ ಗೈದೊಡಮು, ಲೋಕದ ಅರಸನು ಏನು ಮಾಡಿದರೂ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ, ತನ್ನ ಸೇವಕರು ಇದು ಬೇಕು, ಇದು ಬೇಡ, ಇದು ಸರಿ, ಇದು ತಪ್ಪು ಅಂತ ಹೇಳಿದರೆ, ಭರತ ಶತ್ರುಘ್ನರು ಈ ಕೆಲಸಕ್ಕೆ ಒಪ್ಪಿದರೆ, ಭರತ ಮತ್ತು ಶತ್ರುಘ್ನರಿದ್ರಲ್ಲ ಅವರು ಈ ಕೆಲಸಕ್ಕೆ, ತನ್ನನ್ನು ಕಾಡಿಗೆ ಬಿಟ್ಟು ಬರುವ ಈ ಕಾರ್ಯಕ್ಕೆ ಒಪ್ಪಿದರೆ, ಹನುಮಂತನಿದ್ದನೋ, ಆ ನಿರ್ಧಾರ ಮಾಡುವಾಗ ಹನುಮಂತನಿದ್ದನೋ ಹೇಳು ಎಂದು ಅಳಲ್ಲಳಬಲೆ. ಅಂದರೆ ತನ್ನ ಆಕ್ರೋಶ, ದುಃಖ, ಅಸಹಾಯಕತೆಯಿಂದ ಬಂದಿರತಕ್ಕಂಥ ಮಾತುಗಳಿವು. ನೆನಪಿಟ್ಕೊಳ್ಳಿ, ಒಂದು ಗಂಡಸು ಅಥವಾ ಒಬ್ಬ ಶಕ್ತನಾದವನು ಇಂತಹ ಸಂದರ್ಭಗಳನ್ನು ಹೇಗೂ ಎದುರಿಸ್ತಾನೆ. ಆದರೆ ಇಲ್ಲಿ ಪಾಪ ಅಬಲೆ, ಇವಳು ಅವಲಂಬಿತಳು, ಆಯಿತಾ, ಹೆಣ್ಣು ಅಬಲೆ. ನಮ್ಮ ಇವತ್ತಿನ ಕಾಲಮಾನದಲ್ಲಿ ಹೆಣ್ಣು ಶಕ್ತಳಾಗಿ ಬೆಳೀಲಿಕ್ಕೆ ಬೇಕಾಗಿರತಕ್ಕಂಥ ವಾತಾವರಣ ನಾವು ನಿರ್ಮಿಸ್ತಾ ಇದ್ದೇವೆ, ಅದಿರಲಿ. ಆದರೆ ಹಿಂದಿನ ಒಂದು ಇದನ್ನು ನಾವು ಸಂಸ್ಕೃತಿಯನ್ನು ಗಮನಿಸ್ತಾ ಬಂದಾಗ, ಹೆಣ್ಣಾದವಳಿಗೆ ಎಳವೆಯಲ್ಲಿ ತಂದೆ ತಾಯಿಗಳ ಆಶ್ರಯದಲ್ಲಿ ಬೆಳೀತಾಳೆ, ಯೌವನದಲ್ಲಿ ತನ್ನ ಪತಿಯನ್ನು ಅವಲಂಬಿಸಿ ಬೆಳೀತಾಳೆ, ವೃದ್ಧಾಪ್ಯದಲ್ಲಿ ತನ್ನ ಮಕ್ಕಳನ್ನು ಇದು ಮಾಡಿ ಬೆಳೀತಕ್ಕಂಥವಳು, ಅವಲಂಬಿಸಿ ಬೆಳೀತಕ್ಕಂಥವಳು ಹೆಣ್ಣು, ಆಯಿತಾ. ಅಂಥ ಒಂದು ಸಂದರ್ಭದಲ್ಲಿರುವಾಗ ಇಲ್ಲಿ ತುಂಬು ಗರ್ಭಿಣಿಯಾಗಿರ್ತಕ್ಕಂತಹ ಸೀತೆಯನ್ನು ಯಾರೂ ಇಲ್ಲದಂತೆ ಮಾಡ್ತಕ್ಕಂಥ ಈ ಸ್ಥಿತಿ, ಈ ಸಂದರ್ಭ ನಿಜವಾಗ್ಲೂ ನಮಗೆ ಅನಿಸ್ತದೆ, ಇವೆಲ್ಲ ಯಾವ ರೀತಿ ಇದು ವಿಧಿ, ಅಥವಾ ಈ ಸಂದರ್ಭಗಳ ಒಂದು ಗಣನೆ, ಈ ಸಂದರ್ಭಗಳನ್ನು ತಿಳಿಸ್ತಕ್ಕಂಥದ್ರ ಹಿನ್ನೆಲೆ, ಇವೆಲ್ಲವನ್ನು ನೋಡಿದಾಗ ನಮಗೆ ಅನಿಸ್ತದೆ, ಈ ಕುಲುಮೆಯಲ್ಲಿ ಕಾದಂಥ ಕಬ್ಬಣ ಅದು ಕಾದು 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 ಒಂದು ರೂಪವನ್ನು ಪಡೆಯುವ ಹಾಗೆ ಇಲ್ಲಿ ಸೀತೆಯಂಥ, ರಾಮನಂಥ, ಲಕ್ಷ್ಮಣನಂಥ ಇಂತೆಲ್ಲ ಪಾತ್ರಗಳ ಚಿತ್ರಣ, ಆ ಕಥೆಗಳು ನಡೆದಿದ್ವೋ ಇಲ್ವೋ ಅದು ಬಿಡ್ರಿ, ಇಲ್ಲಿ ಅದೆಲ್ಲ ನಾನು ಹೇಳ್ತಾ ಇರುವಂಥದ್ದು. ಅಂದರೆ ಇದನ್ನು ತಿಳಿಕೊಳ್ಳೋದ್ರ ಮೂಲಕ ಮನುಷ್ಯ ಎಂಥದ್ದೊಂದು ಭಾವವನ್ನು ಪಡಿತಾ ಹೋಗ್ತಾನೆ. ಅದನ್ನು ಹೇಳ್ತಕ್ಕಂಥದ್ದು ಇಲ್ಲಿ ನೋಡಿ, ಆ ಅಬಲೆಯ ಆ ಒಂದು ಅಸಹಾಯಕತೆಯ ಮಾತುಗಳು ಎಷ್ಟು ಸೊಗಸಾಗಿ ಇಲ್ಲಿ ಕವಿ ಚಿತ್ರಿಸ್ತಾನೆ. ಲೋಕದರ ಸೇಗೈದೊಡಂ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ, ಭರತ ಶತ್ರುಘ್ನರು ಈ ಕೆಲಸಕ್ಕೊಪ್ಪಿದರೆ, ಹನುಮಂತ ನಿರ್ಧಪನೆ ಪೇಳೆಂದು ಅಳಲ್ಲಳಬಲೆ. ಹೇಳು, ಈಗೆಲ್ಲ ಆಯ್ತಲ್ಲ, ಏನು ಹೇಳು ಅಂಥೇಳಿ ಲಕ್ಷ್ಮಣನನ್ನು ಕೇಳಿಲ್ಲೋ. ಆಮೇಲೆ ಕೊನೆ ನೋಡಿ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಕಂಗೆಯ್ದು ಪೆಣ್ಣಾಗಿ ಜನಿಸಿ ತನ್ನೊಡಲಂಪೊರೆವದನ್ನು ಎಳಪರಾಧಮುಂಟು. ನೋಡಿ ಹೇಳ್ತಾಳೆ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಬಿಡು, ಇದು ರಾಮನಲ್ಲಿ ತಪ್ಪಿಲ್ಲ. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಕಂಗೆಯ್ದು ಪೆಣ್ಣಾಗಿ ಜನಿಸಿ ತನ್ನೊಡಲಂಪೊರೆವದೆಂದು ಅಪರಾಧಮುಂಟು. ನೋಡಿ ಆ ಮಾತು, ಹೆಣ್ಣಾಗಿ ಜನಿಸಿ ಈ ಒಡಲನ್ನು ಒರೆಯತಕ್ಕಂಥ ಕಡು ಪಾಪಂಗೆ ಇದು. ನೋಡಿ ಆ ಮಾತಲ್ಲಿ ಇರ್ತಕ್ಕಂಥ ನಾವು ಜಿಜ್ಞಾಸೆ ಚರ್ಚೆ ಮಾಡಬೇಕು. ಕಡು ಪಾಪವನ್ನು ಮಾಡಿದರೆ ಮಾತ್ರ ಹೆಣ್ಣು ಜನ್ಮ ಪ್ರಾಪ್ತವಾಗ್ತದೆ ಅನ್ನುವಷ್ಟರ ಮಟ್ಟಿನ ನೋವನ್ನು ಅನುಭವಿಸ್ತಾ ಇದ್ದಾಳೆ. ಕಡು ಪಾತಕಂಗೆ ಇದು ಪೆಣ್ಣಾಗಿ ಜನಿಸಿ, ಅಲ್ವೇ? ನೀವು ಆಲೋಚನೆ ಮಾಡ್ತಾ ಬನ್ನಿ. ಹೆಣ್ಣಾದವಳು ಅದೇ ನಾನು ಹೇಳಿದ ಹಾಗೆ ಎಳವೆಯಲ್ಲಿ ತಂದೆ ತಾಯಿಗಳ ಆಶ್ರಯದಲ್ಲಿ ಬೆಳೀತಾ, ಯೌವನದಲ್ಲಿ ಪತಿಯ ಆಶ್ರಯದಲ್ಲಿ ಬೆಳೀತಾ, ಮುಪ್ಪಿನಲ್ಲಿ ಮಕ್ಕಳ ಇದರಲ್ಲಿ ಲಾಲನೆ ಇದರಲ್ಲಿ ಬೆಳೀತಾ ಇರುವಂತಹ ಹೆಣ್ಣಿಗೆ ನಾವು ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ. ಅವಳು ಎಂತೆಂಥ ಪಾತ್ರಗಳನ್ನು ನಿರ್ವಹಿಸ್ತಾಳೆ ಅಲ್ವೇ? ಮಗಳಾಗಿ, ತಾಯಿಯಾಗಿ, ಪತ್ನಿಯಾಗಿ, ಎಂತೆಂಥ ಪಾತ್ರಗಳನ್ನು ನಿರ್ವಹಿಸುವಾಗೆಲ್ಲ ಕೂಡ. ಅದಕ್ಕೆ ಈ ಜಗತ್ತಿನಲ್ಲಿ ನಾವು ಈ ಮೃದುವಾಗಿರುವಂತಹ, ಸೌಮ್ಯವಾಗಿರುವಂತಹ, ಕೋಮಲವಾಗಿರುವಂತಹ ಇಂಥದ್ದೆಲ್ಲದಕ್ಕೂ ಕೂಡ ನಾವು ತಾಯಿಯ ಒಂದು ಇದನ್ನು ಕೊಡ್ತೇವೆ. ನೋಡಿ, ನದಿಯನ್ನು ತಾಯಿ ಅಂತ ಕರಿತೇವೆ, ಮರಗಳನ್ನು, ಪ್ರಕೃತಿಯನ್ನು, ಇವೆಲ್ಲವನ್ನು ತಾಯಿ ಸ್ವರೂಪವಾಗಿ ಕಾಣ್ತಕ್ಕಂಥದ್ದು ತ್ಯಾಗ. ಅದು ನಿಷ್ಕಲ್ಮಶವಾದಂತಹ, ನಿಸ್ವಾರ್ಥವಾಗಿರ್ತಕ್ಕಂತಹ ತ್ಯಾಗ. ಅದು ತನಗಾಗಿ ಬದುಕೋದಲ್ಲ ಯಾವತ್ತೋ.
ಒಂದು ಹೆಣ್ಣಾದವಳು ತನಗಾಗಿ ಯಾವತ್ತೂ ಬದುಕಿದ ಉದಾಹರಣೆಗಳೇ ಇಲ್ಲ. ಇದು ನಮ್ಮ ಸಂಸ್ಕೃತಿಯ ಒಂದು ಇದನ್ನು ನಾವು ಗಮನಿಸ್ತಾ ಬಂದಾಗ ಕಾಣಬಹುದಾದಂಥ ಒಂದು ವಿಶೇಷಾಂಶ. ಒಂದು ತಾಯಿ ಎಷ್ಟರ ಮಟ್ಟಿಗೆ ಅಂತೇಳಿದರೆ ಹೇಳ್ತಾರಲ್ಲ, ಕುಪುತ್ರೋ ಜಾಯತೆ ಕ್ವಚಿದಪಿ ಕುಮಾತನ ಭವತಿ. ಈ ಲೋಕದಲ್ಲಿ ಕೆಟ್ಟ ಪುತ್ರರು ಜನಿಸಬಹುದು, ಆದರೆ ಎಲ್ಲೂ ಕೂಡ ಕೆಟ್ಟ ತಾಯಿ ಅಂತ ಇರುವುದಿಲ್ಲ. ಇದು ಅದರಿಂದಾಗಿ ತನ್ನ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾ ತನ್ನ ಮಕ್ಕಳ ಜೀವನವನ್ನೇ ತನ್ನ ಕನಸನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ ತಾಯಿಯಾದವಳು ಯಾವತ್ತೂ ಕೂಡ ತನಗಾಗಿ ಬದುಕಿದ ಉದಾಹರಣೆಯೇ ಇಲ್ಲ. ಅದು ಈ ಸೃಷ್ಟಿ ಅನ್ನತಕ್ಕಂಥದ್ದು ಈ ಜಗತ್ತಿಗೆ ಏನಾದರೂ ಒಂದು ಉತ್ತಮವಾದ್ದನ್ನು ಕೊಟ್ಟಿದೆ ಅಂತೇಳಿದರೆ, ಶ್ರೇಷ್ಠವಾದ್ದನ್ನು ಕೊಟ್ಟಿದ್ದೆ ಅಂತೇಳಿದರೆ ಅದು ತಾಯಿ, ಅದು ಹೆಣ್ಣು. ನೋಡಿ ನೀವು, ಅದರಿಂದಾಗಿ ನಮ್ಮೆಲ್ಲ ಪುರಾತನರು ತಾಯಿ, ಆ ಹೆಣ್ಣಿಗೆ, ಸ್ತ್ರೀಗೆ ತಾಯಿ ಸ್ವರೂಪವನ್ನು ಕೊಟ್ಟು ನಮಸ್ಕರಿಸ್ತಕ್ಕಂಥದ್ದು ಆ ಕಾರಣಕ್ಕಾಗಿ. ಆದ್ದರಿಂದಾಗಿ ಇಲ್ಲಿ ಮಾತೃ ತಾಯಿ ಅನ್ನತಕ್ಕಂಥ ಆ ಒಂದು ಇದನ್ನು, ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡುವಾಗ ತಾನು ಅನುಭವಿಸುವ ನೋವು ಅದು ಹೇಳಲಿಕ್ಕೆ ಬರೋದಿಲ್ಲ. ಹೇಳ್ತಾರೆ, ವೈಜ್ಞಾನಿಕವಾಗಿ ಹೇಳ್ತಾರೆ, ಈ ತುಟಿಯನ್ನು, ನಮ್ಮ ಈ ಮೇಲ್ತುಟಿಯನ್ನು ಎಳೆದು ಈ ತಲೆಗೆ ಒದ್ದಿದರೆ, ಹೆಂಗೆ ಒದ್ದಿದರೆ ಎಷ್ಟು ನೋವಾಗಬಹುದೋ ಅಷ್ಟು ನೋವನ್ನು ಒಂದು ತಾಯಿ ಮಗುವಿಗೆ ಜನ್ಮ ಕೊಡುವಾಗ ಅನುಭವಿಸ್ತಾಳೆ. ಯಾಕಾಗಿ? ಅದು ಅಂದರೆ ಮಕ್ಕಳಿಗಾಗಿ ತನ್ನ ಪ್ರಾಣವನ್ನೂ ಕೂಡ, ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಇನ್ನೊಂದು ಜೀವಿಗೆ ಪ್ರಾಣವನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಇರೋದು ತಾಯಿಗೆ ಮಾತ್ರ. ಆದ್ದರಿಂದ ಇಲ್ಲಿ ನೋಡಿ, ಇಲ್ಲಿ ಕವಿ ಹೇಳ್ತಾನೆ, ಅಂದರೆ ಆ ಸೀತೆಯ ದುಃಖವನ್ನು ಹೇಳ್ತಾಳೆ, ಕಡುಪಾತಕಂಗೆ ಇದು ಪೆಣ್ಣಾಗಿ ಜನಿಸಿ. ಆದರೆ ನಮ್ಮ ಹಿಂದಿನ ಕೆಲವು ಪದ್ಧತಿಗಳು, ಕೆಲವು ಆಚಾರಗಳು, ಕೆಲವು ಇವುಗಳನ್ನು ನೋಡಿದಾಗ ಹೆಣ್ಣಾಗಿ ಹುಟ್ಟತಕ್ಕಂಥದ್ದು ಯಾವುದೋ ಹಿಂದಿನ ಜನ್ಮದ ಪಾಪವೋ ಏನೋ ಅನಿಸುವಷ್ಟರ ಮಟ್ಟಿಗಿನ ಕೆಲವು ಪದ್ಧತಿಗಳಿದ್ದವು. ಬಾಲ್ಯ ವಿವಾಹ, ವಿಧವಾ ವಿವಾಹ, ಇದು ವಿಧವೆಯ ಆ ಒಂದು ಇದು ವೈಧವ್ಯ. ಆಮೇಲೆ ಈ ಸತಿ ಪದ್ಧತಿ, ಇವೆಲ್ಲವನ್ನು ಗಮನಿಸಿದಾಗ, ಅಂದರೆ ಆ ಕೆಲವು ವಿಚಾರಗಳು ನೋಡಿದಾಗ ಹೆಣ್ಣಾಗಿ ಹುಟ್ಟತಕ್ಕಂಥದ್ದು ಪಾಪವೇನು ಅಂತ ಅನಿಸ್ಬಿಟ್ಟಿತ್ತು. ಶೋಷಣೆಯ ಒಂದು ವಸ್ತುವಾಗಿ ಬಿಟ್ಟಿದ್ಲು ಹೆಣ್ಣು. 4 ಗೋಡೆಯ ಮಧ್ಯೆ ಇರಬೇಕಾದಂತಹ ಒಂದು ಜೀವಿಯಾಗಿ ಕಿಂಚಿತ್ತೂ ಸ್ವಾತಂತ್ರ್ಯ ಇಲ್ಲ, ಅವಳಿಗೆ ಅಧ್ಯಯನ ಇಲ್ಲ, ಇತ್ಯಾದಿ. ಇವೆಲ್ಲ ಕೆಲವರು ಗಮನಿಸ್ತಾ ಬಂದಾಗ ನಾವು ಇದೆ ನಮ್ಮ ಸಂಸ್ಕೃತಿಯಲ್ಲಿ ಕೆಲವು ಶೋಷಣೆಯ ಒಂದು ಇದಂತ ಅನಿಸ್ಬಿಡ್ತದೆ ಇವತ್ತಿನ ಕಾಲಕ್ಕೆ ನೋಡಿದಾಗ. ಇದಾಗಿ ಅಂದರೆ ಆ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಇಲ್ಲಿ ಆ ಮಾತು, ಇದು ಕಡುಪಾತಕಂಗೆ ಇದು ಪೆಣ್ಣಾಗಿ ಜನಿಸಿ ಎನ್ನುವಂಥದ್ದು. ಹೆಣ್ಣಾಗಿ ಜನಿಸ್ತಕ್ಕಂಥದ್ದು ಹಿಂದಿನ ಜನ್ಮದಲ್ಲಿ ಕಡು ಪಾಪಗಳನ್ನು ಮಾಡಿದ್ರೆ ಅನ್ನತಕ್ಕಂಥ ಮಟ್ಟಕ್ಕೆ ಸೀತೆ ಬರಬೇಕಂತೇಳಿದರೆ ಎಷ್ಟು ನೋವಾಗಿರಬೇಡ ಅವಳಿಗೆ. ಒಂದು ನಂಬಿಕೆ, ವಿವಾಹ ಅನ್ನುವಂಥದ್ದೊಂದು ನಂಬಿಕೆ, ದಾಂಪತ್ಯ ಅನ್ನೋದೊಂದು ನಂಬಿಕೆ. ಆ ನಂಬಿಕೆಯಿಂದ ಬಂದಿರುವಂಥ ಸಂದರ್ಭದಲ್ಲಿ ಇಲ್ಲಿ ಯಾರದ್ದೋ ಮಾತನ್ನು ಕಟ್ಕೊಂಡು, ಯಾರೋ ತನ್ನ ಸೀತೆಯ ಬಗ್ಗೆ ಅಪವಾದದ ಮಾತನ್ನು ಆಡಿಬಿಟ್ರು ಅನ್ನೋ ಕಾರಣಕ್ಕಾಗಿ ಈ ರೀತಿ ತ್ಯಜಿಸ್ತಕ್ಕಂಥ ಈ ಒಂದಿದು ಅವರ ಆದರ್ಶ ಅಲ್ಲಿ ಒಂದಿದೆ. ನಾನು ಪದ್ಯದ ಪ್ರಾರಂಭದಲ್ಲೇ ಹೇಳಿದ್ದೆ, ಅಂದರೆ ಆದರ್ಶವನ್ನು ಪಾಲಿಸಲಿಕ್ಕೆ ಹೊರಟಂತಹ ರಾಮ ಪತಿಯ ಧರ್ಮವನ್ನು ಪಾಲಿಸಿದನೋ ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ಪತ್ನಿಯಾಗಿರ್ತಕ್ಕಂಥ ಸೀತೆ, ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಅವಳು ಆ ಸಮಯದಲ್ಲಿ ಅನುಭವಿಸ್ತಕ್ಕಂಥ ಆ ವೇದನೆ, ಆ ಇದನ್ನು ಎಲ್ಲಿ ನಿವೇದನೆ ಮಾಡಿಕೊಳ್ಳೋದು ಅಲ್ವೇ? ಅದು ಅಂಥ ಸೂಕ್ಷ್ಮವಾದಂಥ ಸಂದರ್ಭ. ಅದು ಒಂದು ಸ್ತ್ರೀ ಗರ್ಭಿಣಿಯಾಗಿರುವಂಥ ಸಂದರ್ಭ ಅಂತ ಹೇಳಿದರೆ ಇನ್ನೊಂದು ಜೀವಕ್ಕೆ ಜನನ ಕೊಡ್ತಕ್ಕಂತಹ ಒಂದು ಸಂದರ್ಭ, ಅತ್ಯಂತ ಪವಿತ್ರವಾದಂಥ ಒಂದು ಸಂದರ್ಭ ಅದು. ಆ ಸಂದರ್ಭದಲ್ಲಿ ಅವಳು ಎಷ್ಟು ಸೂಕ್ಷ್ಮವಾಗಿರ್ತಾಳೆ, ಮಾನಸಿಕವಾಗಿ, ದೈಹಿಕವಾಗಿ ಎಷ್ಟೊಂದು ಸೂಕ್ಷ್ಮವಾಗಿರ್ತಾಳೆ ಅವಳು ಅಂತಹ ಸಂದರ್ಭದಲ್ಲಿ, ಅಂತಹ ಸನ್ನಿವೇಶದಲ್ಲಿ ಅಲ್ವೇ? ಇವತ್ತು ಇಂಥ ಸ್ಥಿತಿ ಬರದೇ ಇರ್ಬೋದು, ನೋಡದೇ ಇರ್ಬೋದು, ಕೇಳದೇ ಇರ್ಬೋದು, ಆದರೆ ಇದೊಂದು ಉದಾಹರಣೆ. ಇದು ನಮ್ಮ ಒಂದು ಸ್ತ್ರೀಯಾದವಳು ಎಷ್ಟೊಂದು ಗರಿಷ್ಠವಾಗಿ ಎಷ್ಟೊಂದು ನೋವನ್ನು ಅನುಭವಿಸಬಹುದು, ಎಂಥ ಸ್ಥಿತಿಯನ್ನು ಅನುಭವಿಸಬಹುದು ಅನ್ನೋದಕ್ಕೊಂದು ಉದಾಹರಣೆ. ಅದಕ್ಕೆ
ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡು ಪಾತಕಂಗೆ ಇದು ಹೆಣ್ಣಾಗಿ ಜನಿಸಿ ತನ್ನೊಡಲಂ ಪೊರೆವುದು ಎನ್ನೊಳಪರಾಧವುಂಟು. ಹೆಣ್ಣಾಗಿ ಹುಟ್ಟಿ ಕಡು ಪಾತಕಗಳನ್ನು ಮಾಡಿ, ಕಡು ಪಾಪಗಳನ್ನು, ಪಾಪಗಳು, ಕಡು ಪಾಪಗಳನ್ನು ಮಾಡಿ ಹೆಣ್ಣಾಗಿ ಹುಟ್ಟಿ ಜನಿಸಿ ತನ್ನೊಡಲಂ ಪೊರೆವುದು ಎನ್ನೊಳಪರಾಧವುಂಟು. ನನ್ನ ಒಡಲನ್ನು ಒರೆಯುತ್ತಾ ಇದ್ದೀನಲ್ಲ, ಇದು ನನ್ನಲ್ಲಿ ಈ ರೀತಿ ಸ್ಥಿತಿ ಬಂದಿದೆಯಲ್ಲ, ಇದು ಎನ್ನಲ್ಲಿ ಅಪರಾಧ, ರಾಮನಲ್ಲಿ ಅಲ್ಲ. ಸಾಕೆಲ್ಲಿರಲ್ಬೇಡ. ಏ ಲಕ್ಷ್ಮಣ, ಆಯಿತು ಹೋಗು, ರಾಮನ ತಪ್ಪಲ್ಲ ಇದು, ನನ್ನದೇ ತಪ್ಪು. ಯಾಕೇಳು? ಹೆಣ್ಣಾಗಿ ಹುಟ್ಟಿದೆ. ನಾನು ಹೆಣ್ಣಾಗಿ ಹುಟ್ಟಿದ್ದರಿಂದಾಗಿ ನನ್ನನ್ನು ರಾವಣ ಅಪಹರಿಸಿದ. ನನ್ನನ್ನು ರಾವಣ ಅಪಹರಿಸಿದ್ದರಿಂದಾಗಿ ರಾಮ ಬಂದು ಅವನನ್ನು ಕೊಲ್ಲಬೇಕಾಯಿತು, ಅಗ್ನಿ ಪರೀಕ್ಷೆ ಮಾಡಬೇಕಾಯಿತು. ಅಗ್ನಿ ಪರೀಕ್ಷೆ ಮಾಡಿ ಆದಮೇಲೂ ಕೂಡ ಜನರ ಮನಸ್ಸಲ್ಲಿ ಆ ಒಂದು ಇದು ಹೆಣ್ಣಾಗಿದ್ರಲ್ವೇ ನನ್ನ ಶೀಲದ ಬಗ್ಗೆ ಶಂಕೆ. ಇಲ್ಲಿ ಗಂಡಿನ ಶೀಲವನ್ನು ಯಾರು ಶಂಕಿಸ್ತಾರೆಯೋ ಅವನಿಗೆ 10 ಜನ ಹೆಣ್ಮಕ್ಳಿರ್ಬೋದು, ದೈಹಿಕವಾಗಿ ಎಷ್ಟೇ ಸಂಪರ್ಕವನ್ನು ಹೊಂದ್ಬೋದು. ನಮ್ಮ ಸಂಸ್ಕೃತಿಯ ಒಂದು ಇದಿದು. ಪತಿತ ಅನ್ನೋದಿಲ್ಲ ಅದು ಇಲ್ಲಿ. ಆದ್ದರಿಂದಾಗಿ ಹೆಣ್ಣಾಗಿ ಹುಟ್ಟಿದ್ನಲ್ಲ ನಾನು ಹೆಣ್ಣಾಗಿ ಹುಟ್ಟಿದ್ರಿಂದೇನೆ ಅಲ್ವೇ ಆಕರ್ಷಿತನಾದಂಥ ರಾವಣ ಅಪಹರಿಸಿದ್ದು. ರಾವಣ ಅಪಹರಿಸಿದ್ರಲ್ಲಿ ಅಲ್ವೇ ಇದೆಲ್ಲ ಆಗಿದ್ದು. ಅಂದರೆ ಕಾರಣಗಳನ್ನು ಕೊಡ್ತಾ ಬಂದಾಗ, ಆದ್ದರಿಂದ ರಾಘವನಲ್ಲಿ ತಪ್ಪಿಲ್ಲ. ಇವಳು ಹೇಳೋದು, ಸೀತೆ ಹೇಳೋದು, ರಾವಣನಲ್ಲಿ ತಪ್ಪಿಲ್ಲ, ರಾಘವನಲ್ಲಿ ತಪ್ಪಿಲ್ಲ, ಕಡು ಪಾತಕಂಗೆ ಇದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪೊರೆಯುವುದೆನ್ನುಳ ಅಪರಾಧವುಂಟು. ನನ್ನಲ್ಲಿ ಅಪರಾಧ ಇದೆ. ಹೆಣ್ಣಾಗಿ ಹುಟ್ಟಿ ಕಡು ಪಾತಕಗಳನ್ನು ಮಾಡಿ ಹೆಣ್ಣಾಗಿ ಹುಟ್ಟಿದೆ, ಎನ್ನೊಡಲನ್ನು ಪೊರೆಯುವುದು ಎನ್ನುಳ ಅಪರಾಧವುಂಟು. ಸಾಕಿಲ್ಲಿರಲ್ಬೇಡ. ಆಯಿತು ಲಕ್ಷ್ಮಣ, ನೀನು ಇರೋದು ಬೇಡ, ನೀನು ನಡೆ, ಹೋಗು, ನಿಲ್ಲದಿರು. ನೋಡಿ ಆ ದುಃಖ ಸಂಕಟದ ಮಾತುಗಳು. ನೀನು ಇಲ್ಲಿ ಇರಬೇಡ ಅಂದರೆ ಹೋಗು ಅಂತರ್ಥ. ನೀನು ನಡೆ, ನೀನು ಹೋಗು, ನಿಲ್ಲದಿರ್, ನೀನು ನಿಲ್ಬೇಡ. ನಿನಗೆ ಮಾರ್ಗದೊಳು ಆಗಲಿ ಅಡಿಗಡಿಗೆ ಸುಖಂ. ನೋಡಿ ಪಾಪ, ನಿನಗೆ ಇನ್ನು ಮುಂದೆ ಹೋಗ್ತೀಯಲ್ಲ ನೀನು, ನಿನ್ನ ಮಾರ್ಗ ಹೆಜ್ಜೆ ಹೆಜ್ಜೆಗೂ ನಿನಗೆ ಸುಖ ಉಂಟಾಗಲಿ. ಮಾರ್ಗದೊಳ್ ಆಗಲಿ ಅಡಿಗಡಿಗೆ ಸುಖಂ ಎಂದು ಸೀತೆ ಕಂಬನಿಗಳಂ ಹಿಡಿದು ಕಣ್ಣೀರನ್ನು ಸುರಿಸ್ತಾ, ಆಯ್ತಪ್ಪ, ನನ್ನಲ್ಲಿ ರಾಮನಲ್ಲಿ ತಪ್ಪಿಲ್ಲ, ಕಡು ಪಾತಕಗಳನ್ನು ಮಾಡಿ ಹೆಣ್ಣಾಗಿ ಜನಿಸಿದ ನನ್ನಲ್ಲಿ ಅಪರಾಧ ಉಂಟು, ನೀನಿಲ್ಲಿ ನಿರುವುದು ಬೇಡ, ಹೋಗು, ನಿನಗೆ ಮಾರ್ಗ ಮಧ್ಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಖವಾಗಲಿ ಅಂಥೇಳಿ ಕಂಬನಿ ತುಂಬಿಕೊಂಡು ಆರ್ತೆಯಾಗಿರಲ್. ತುಂಬ ದುಃಖಿತೆಯಾಗಿದ್ದಾಗ ಸೌಮಿತ್ರಿ ನುಡಿದನ ವಿಪಿನದ ಅಭಿಮಾನಿಗಳಿಗೆ. ಹಾಗಿರುವಾಗ ಲಕ್ಷ್ಮಣನು ಆ ವಿಪಿನದ ಅಭಿಮಾನಿಗಳಿಗೆ ಈ ರೀತಿಯಲ್ಲಿ ಅಭಿಮಾನಿ ಅಂದರೆ ಲಕ್ಷ್ಮಣ ಆ ಕಾಡಿನ ಅಲ್ಲಿ ವಾಸ ಇರತಕ್ಕಂತಹ ಈ ಪ್ರಾಣಿ ಪಕ್ಷಿ ಮೃಗ ಜಂತುಗಳಾದ ಇವೆಲ್ಲದಕ್ಕೂ ಕೂಡ ಈ ರೀತಿಯಾಗಿ ಹೇಳಿದ. ನೋಡಿ, ಈ ಮಾತು ನಮಗೆ ಅನ್ನಿಸ್ತದೆ. ಇಲ್ಲಿ ಲಕ್ಷ್ಮಣ ಕಾಡಿಗೆ ಹೇಳುವುದೇನು? ಮುಂದಿನ ಪದ್ಯಲ್ಲೂ ಬರ್ತದದು. ಮಿಡಿದಾರ್ತೆಯಾಗಿರಲ್ ಸೌಮಿತ್ರಿ ನುಡಿದನ ವಿಪಿನದ ಅಭಿಮಾನಿಗಳಿಗೆ. ವಿಪಿನದ ಕಾಡಲ್ಲಿ ವಾಸವಾಗಿರತಕ್ಕಂತಹ ಪ್ರಾಣಿ ಪಕ್ಷಿ ಅಭಿಮಾನಿಗಳು, ಕಾಡಿನ ಅಭಿಮಾನಿಗಳಿಗೆ ಈ ರೀತಿಯಲ್ಲಿ ಹೇಳಿದ ಅಂತ. ಅಂದರೆ ಇಲ್ಲಿ ಹಿಂದೆ ಮನುಷ್ಯ ಏನು ಗೊತ್ತಾ, ಪ್ರಕೃತಿಯೊಂದಿಗೆ ಅವನಿಗೆ ಅಟ್ಯಾಚ್ಮೆಂಟ್ ಇತ್ತು. ಅವನು ಮಾತಾಡ್ತಾ ಇದ್ದ. ಇವ ಪ್ರಾಣಿಗಳು, ಪಕ್ಷಿಗಳು, ಇದು ಮರ, ಇದು ಜಡ, ಇದು ನಿರ್ಜೀವ, ಇದು ಜೀವಂತ ಅಂತಕ್ಕಂಥ ಭೇದ ಭಾವ ಇರಲಿಲ್ಲ. ಇದನ್ನು ಅಟ್ಯಾಚ್ಮೆಂಟ್ ಅಂತ ಕರಿತೇವೆ. ಅದಕ್ಕೇನೆ ಅವರು ಪೂಜಿಸ್ತಿದ್ರು, ಅವರು ಗೌರವಿಸ್ತಾ ಇದ್ರು. ಪ್ರಕೃತಿಗೂ ಹಾಗೆ ನಮ್ಮ ಮೇಲೆ ಪ್ರೀತಿ ಇತ್ತು. ಇವತ್ತು ಡಿಟ್ಯಾಚ್ಮೆಂಟ್, ಪ್ರಕೃತಿಗೆ ನಮಗೆ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇದ್ದೇವೆ ನಾವು. ಅವೆಲ್ಲ ಜಡ. ಅದಕ್ಕೆ ನಾವು ತೋಡ್ತೇವೆ, ಭೂಮಿನ ಕಡಿತೇವೆ, ಮರಗಳನ್ನು ಅನುಭವಿಸ್ತೇವೆ ಇಂಥವೆಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಮುಂದಿನ ಪದ್ಯದಲ್ಲಿ ಬರುತ್ತೆ ನೋಡ್ರಿ. ನೋಡಿ ಇಲ್ಲಿ, ಎಲೆ ವನಸ್ಥಳಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿ ಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣಗುಲ್ಮಗಳಿರ, ಪಂಚಭೂತಗಳಿರ, ದೆಸೆಗಳಿರ ಕಾವುದು. ಅವನು ಆ ಕಾಡಲ್ಲಿ ಇರತಕ್ಕಂಥ ಇವೆಲ್ಲವನ್ನು ಉದ್ದೇಶಿಸಿ ಹೇಳ್ತಾನೆ, ಎಲೆ ವನಸ್ಥಳಗಳಿರ.
ಎಲೆ ಕಾಡೆ. ವೃಕ್ಷಗಳಿರ ಮರಗಳೇ, ಮೃಗಗಳಿರ ಮೃಗಗಳೇ, ಕ್ರಿಮಿಕೀಟಗಳಿರ ಕ್ರಿಮಿಕೀಟಗಳೇ, ಪಕ್ಷಿಗಳಿರ ಪಕ್ಷಿಗಳೇ, ಲತೆಗಳಿರ ಬಳ್ಳಿಗಳೇ, ತೃಣಗುಲ್ಮಗಳಿರ ಹುಲ್ಲು ಪೊದೆಗಳೇ, ಪಂಚಭೂತಗಳಿರ ಪಂಚಭೂತಗಳೇ, ಗಾಳಿ, ನೀರು, ಅಗ್ನಿ, ಮಣ್ಣು, ಆಕಾಶ, ಪಂಚಭೂತಗಳಿರ ದೆಸೆಗಳಿರ ದಿಕ್ಕುಗಳೇ, ಕಾವುದು ಕಾಪಾಡಿ, ಈ ಸೀತೆಯನ್ನು ಕಾಪಾಡಿ. ಎಲೆ ವನಸ್ಥಳಗಳಿರ ವೃಕ್ಷಗಳಿರ ಮೃಗಗಳಿರ ಕ್ರಿಮಿಕೀಟಗಳಿರ ಪಕ್ಷಿಗಳಿರ ಲತೆಗಳಿರ ತೃಣಗಲ್ಮಗಳಿರ ಪಂಚಭೂತಗಳಿರ ದೆಸೆಗಳಿರ ಕಾವುದು. ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ ಸಲಹಿಕೊಂಬುದು ತನ್ನ ಮಾತೆಯಂ. ಜಾನಕಿಯನು ಎಲೆ ತಾಯೇ ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈ ಮುಗಿದನು. ನೋಡಿ, ಆ ಒಂದು ಪದ್ಯದಲ್ಲಿ ಮನುಷ್ಯ ಹಿಂದೆ ಈ ಪ್ರಕೃತಿಯೊಂದಿಗೆ ಎಷ್ಟು ಕೂಡಿಕೊಂಡಿದ್ದ, ಎಷ್ಟು ಅನ್ಯೋನ್ಯವಾಗಿದ್ದ. ಇದು ನಮಗೆ ಒಂದು ರೀತಿ ಅಸಹಜವಾಗಿ ಕಾಣಿಸ್ಬೋದು, ಸಹಜ. ಇಲ್ಲಿ ನಮಗಿದು ಅಸಹಜವಾಗಿ ಕಾಣಿಸ್ತಾ ಇರೋ ಸಹಜ. ಯಾಕಂದರೆ ನಾವಿವತ್ತು ಅಷ್ಟು ದೂರ ಬಂದುಬಿಟ್ಟಿದ್ದೇವೆ. ನಮಗೂ ಪ್ರಕೃತಿಗೂ ಸಂಬಂಧನೇ ಇಲ್ಲ. ಮರ ಏನದು, ನಾವು ಹಾಕಿದರೆ ಬೆಳೀತದೆ, ನಾವು ಬೀಜ ನೆಟ್ಟರೆ ಮರ ಬರ್ತದೆ. ಯಾಕಂದ್ರೆ ನಮ್ಗೆ ಅಹಂಕಾರ ಉಂಟಿದೆ. ನದಿಗೇನೆ ಅಡ್ಡ ಹಾಕ್ತೇವೆ, ಗುಡ್ಡನೆ ಕೆತ್ತಿ ಹಾಕ್ತೇವೆ. ನಮಗೆ ಆ ಒಂದು ಅಟ್ಯಾಚ್ಮೆಂಟ್ ಇಲ್ಲ ಪ್ರಕೃತಿಯೊಂದಿಗೆ. ಪ್ರಕೃತಿ ಅನ್ನೋದನ್ನು ಗೆದ್ದು ಬಿಟ್ಟಿದ್ದೀವಿ ಅಂತಕ್ಕಂಥ ಹುಂಬುತನದಲ್ಲಿ ನಾವಿದ್ದೀವಿ. ಆದರೆ ಇಲ್ಲಿ ಇದು ಏನು ತಿಳಿಸುತ್ತೆ ಅಂದರೆ, ಮನುಷ್ಯ ಪ್ರಕೃತಿಯೊಂದಿಗೆ ಎಂಥ ಅನ್ಯೋನ್ಯತೆಯನ್ನು ಹೊಂದಿದ್ದ. ಅದು ಬೇರಲ್ಲ, ತಾನು ಬೇರಲ್ಲ ಅಂತಕ್ಕಂಥ ಭಾವ ಇತ್ತವನಿಗೆ. ಅದರಿಂದ ಮಾತನಾಡ್ತಾ ಇದ್ದಾವ, ಗಿಡ ಮರಗಳೊಟ್ಟಿಗೆ ಮಾತನಾಡ್ತಾ ಇದ್ದಾವ. ಇವತ್ತು ನಾವು ನೋಡಿ, ಮನೆಯಲ್ಲಿರ್ತಕ್ಕಂಥ ಪ್ರಾಣಿಗಳೊಂದಿಗೆ ಮಾತಾಡ್ತೀವಲ್ವಾ, ಹೆಸರಿಟ್ಟು ಕರಿತೀವಿ, ಅವು ನೋಡ್ತವೆ. ಇದು ಇಷ್ಟು ಮಾತ್ರ ನಮಗಿರೋದು. ಡೊಮೆಸ್ಟಿಕ್ ಮನೆಯಲ್ಲಿ ಸಾಕಿರ್ತಕ್ಕಂಥ ಪ್ರಾಣಿಗಳಿಗೆ ಮಾತ್ರ ಇದೆ, ಅದೇ ಬೇರೆ ಇಲ್ಲ. ಈ ಸಂದರ್ಭಗಳನ್ನು ನೋಡ್ತೇವೆ ನಾವು ಇವತ್ತು. ಅಂದರೆ ಹಿಂದೆ ಮನುಷ್ಯ ಇವುಗಳೆಲ್ಲದರೊಂದಿಗೂ ಕೂಡ ಸಂಬಂಧವನ್ನು ಇಟ್ಟುಕೊಂಡಿದ್ದ, ಸಂಬಂಧವನ್ನು ಬೆಳೆಸಿಕೊಂಡಿದ್ದ. ಅವು ತನ್ನದು, ತಮ್ಮೊಂದಿಗೆ ಬದುಕತಕ್ಕಂಥದ್ದು ಅಂತಕ್ಕಂಥ ಭಾವನೆ ಇತ್ತು. ಅದರಲ್ಲೇ ಪ್ರಕೃತಿಯು ಕೂಡ ಆಯಿತು. ಹಿಂದಿನ ಶಾಪಗಳು, ವರಗಳು ಇವೆಲ್ಲ ಕೂಡ ಅಷ್ಟೇ ರೀ. ಎಲ್ಲ ಕೂಡ ಒಂದು ಅರ್ಥವನ್ನು ಹೊಂದಿದ್ದು. ಮನುಷ್ಯ ಅವುಗಳನ್ನೆಲ್ಲ ಭಾವಿಸ್ತಾ ಇದ್ದ ಮತ್ತು ಅದರಲ್ಲಿ ಬದುಕ್ತಾ ಇದ್ದ. ಇವತ್ತು ನಾವು ತುಂಬ ಟೆಕ್ನಿಕಲಿ, ತಾಂತ್ರಿಕವಾಗಿ ಬೆಳೆದು ಬಿಟ್ಟಿದ್ದೀವಿ. ಅದರಿಂದಾಗಿ ಏನಂದರೆ ಗೆದ್ದು ಬಿಟ್ಟಿದ್ದೀವಿ ಅಂತಕ್ಕಂಥ ಹುಂಬುತನದಲ್ಲಿ ಇದ್ದೀವಿ. ನೆನಪಿಟ್ಕೊಳ್ಳಿ, ಅಷ್ಟೇ ಅಸಮಾಧಾನ ನಮ್ಮಲ್ಲಿ ಇಲ್ವೇ, ಅಷ್ಟೇ ಅತೃಪ್ತಿ ನಮ್ಮಲ್ಲಿ ಇಲ್ವೇ. ಅದು ಅಂದರೆ ಏನೋ ಒಂದು ಪಡ್ಕೊಂಡಾಗ ಏನೋ ಒಂದು ಕಳ್ಕೊಳ್ತೇವೆ ಅನ್ನೋದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್. ಆದರೆ ಹಿಂದೆ ಮನುಷ್ಯ ಪ್ರಕೃತಿಯೊಂದಿಗೆ ಅನ್ಯೋನ್ಯವಾಗಿ ಇದ್ದ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಅರ್ಥೈಸಿಕೊಂಡಾಗ ಈ ಪದ್ಯ ನಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಅವನು ಆ ಸೀತೆಯನ್ನು ಉದ್ದೇಶಿಸಿ ಆ ಎಲ್ಲ ಇರತಕ್ಕಂತಹ ವನಸ್ಥಳಗಳು, ವೃಕ್ಷಗಳು, ಮೃಗಗಳು, ಕ್ರಿಮಿಕೀಟಗಳು, ಪಕ್ಷಿಗಳು, ಲತೆಗಳು, ತೃಣಗಲ್ಮಗಳಿರ ಪಂಚಭೂತಗಳಿರ ದೆಸೆಗಳಿರ ಕಾವುದು ನೀವೇ ಕಾಪಾಡಬೇಕು. ಕಾವುದು ಅಂದರೆ ರಕ್ಷಿಸಬೇಕು. ಕಾ ಅನ್ನುವಂಥದ್ದು ಏಕಾಕ್ಷರ ಧಾತು. ಅದು ಕಾ ಅಂದರೆ ರಕ್ಷಿಸು, ಕಾಯು ಕಾಪಾಡು. ಈಗ ಮೇಯಿಸು, ಮೀಯಿಸು. ಈ ಅಂದರೆ ತಿನ್ನಿಸು, ಮೇಯಿಸು, ದನ ಮೇಯಿಸು ಅಂತೇಳಿ ಅದಕ್ಕೆ ಮಾತ್ರ ಸೀಮಿತ. ಈಗ ನಾವು ಮೇಯುವುದೇ, ಮೆದ್ದು ಅಂತ. ಹಾಗೆ ಮೀ, ಕಾ ಇವೆಲ್ಲ ಏಕಾಕ್ಷರ ಧಾತುಗಳು. ಒಂದೇ ಧಾತು, ಒಂದೇ ಅಕ್ಷರ ಹೊಂದಿರ್ತಕ್ಕಂಥದ್ದು. ಕಾ ಅಂದರೆ ಕಾಪಾಡು ಅಂತ ಅರ್ಥ. ಮೇ ಅಂದರೆ ತಿನ್ನಿಸು, ಸ್ನಾನ, ಮೇಯಿಸು, ಕಾಪಾಡು, ಕಾಯಿಸು ಇತ್ಯಾದಿ. ಆಯಿತಾ? ದೆಸೆಗಳಿರ ಕಾವುದು, ದಿಕ್ಕುಗಳೇ, ಅಷ್ಟ ದಿಕ್ಕುಗಳು ಕಾಪಾಡಿ. ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿ ಅಂದರೆ ಧರ್ಮವನ್ನು ಪಾಲಿಸ್ತಕ್ಕಂಥದ್ದು,
ಪಾಲಿಸ್ತಕ್ಕಂತಹ ದೇವತೆ, ಜಗತ್ತಿಗೆ ಜನನಿಯಾಗಿರುವಂತಹ ಜಹನ್ನವಿ. ಜಹನ್ನವಿ ಅಂದರೆ ಗಂಗೆ. ಜಹ್ನು ಅನ್ನುವಂತಹ ಮುನಿಯ ಕಿವಿಯಿಂದ ಬಂದವಳು ಅಂತರ್ಥ. ಅವಳನ್ನು ಅದಕ್ಕೆ ಜಾಹ್ನವಿ ಅಂತ ಕರೀತಾರೆ. ಅಂದರೆ ಹಿಂದೆ ಭಗೀರಥ ಅನ್ನೋಂಥ ಒಬ್ಬ ಮಹರ್ಷಿ ತನ್ನ 10,000 ಸಗರನ ಮಕ್ಕಳು ಭಸ್ಮವಾಗಿ ಬಿದ್ದಿರುವಾಗ, ಅಂದರೆ ಅದು ಶಾಪ. ಅದು ಏನಾಗ್ತದೆ, ಮುನಿ ತಪಸ್ಸು ಮಾಡ್ತಾ ಕೂತಿದ್ದಾಗ ಸಗರ ಒಂದು ಅಶ್ವಮೇಧ ಯಜ್ಞವನ್ನು ಮಾಡ್ತಾ ಇರ್ತಾನೆ. ಕುದುರೆ ಹೋಗ್ತಾ ಇರುವಾಗ ಆ ಕುದುರೆ ಏನೇನು ಮಾಡ್ತಾನೆ, ಇಂದ್ರ ತನಗೆ ಆ ಪಟ್ಟ, ಈ ಅಶ್ವಮೇಧ ಯಾಗ ಸಗರ ಮಾಡಿಬಿಟ್ಟಿದೆ, ಆದರೆ ತನಗೆ ಇಂದ್ರ ಪಟ್ಟ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವನು ಕಪಟ ವೇಷದಲ್ಲಿ ಬಂದ್ಬಿಟ್ಟು ಆ ಕುದುರೆಯನ್ನು ಈ ಕಪಿಲ ಮುನಿಯ ಆಶ್ರಮದ ಹಿಂದೆ ಕಟ್ಟಿ ಹಾಕ್ಬಿಡ್ತಾನೆ. ಆದರೆ ಹಿಂದೆ ಬರ್ತಕ್ಕಂಥ ಈ ರಾಜಕುಮಾರರು, ಸಗರನ ಮಕ್ಕಳು, ಈ ಮುನಿಯೇ ಇದನ್ನು ಕಟ್ಟಿ ಹಾಕಿದಾನೋ ಅಂತಂದ್ಬಿಟ್ಟು ಆ ಮುನಿಯನ್ನು ತಪಸ್ಸಿ ಧ್ಯಾನ ಕೂತಿರ್ತಾನೆ, ಅವರನ್ನು ಎಚ್ಚರಿಸ್ಬಿಡ್ತಾನೆ. ಅವನು ಕೋಪಗೊಂಡು ಕಂಡುಬಿಟ್ಟಾಗ ಅವರೆಲ್ಲ ಮುನಿಗಳು, ಪುತ್ರರು, ಸಗರನ ಮಕ್ಕಳೆಲ್ಲ ಭಸ್ಮ ಆಗ್ಬಿಡ್ತಾರೆ. ಆವಾಗ ಮತ್ತೆ ಸಗರ ಬಂದು ಕೇಳ್ಕೊಂಡಾಗ, ಇವರ ಮೇಲೆ ಗಂಗೆ ಹರಿದದ್ದೇ ಆದರೆ ಮತ್ತೆ ಜೀವಂತ ಆಗ್ತಾರೆ ಅಂತ ಹೇಳಿದಾಗ, ಮುಂದೆ ಭಗೀರಥ ಈ ಗಂಗೆಯನ್ನು ಶಿವನಿಂದ, ಕೈಲಾಸದಿಂದ ಕರೆತರಲಿಕ್ಕೆ ಬೇಕಾಗಿ ಘೋರ ತಪಸ್ಸನ್ನು ಮಾಡ್ತಾನೆ. ಘೋರ ಅಂದರೆ ಒಂದು ಕಾಲದಲ್ಲಿ ನಿಂತು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ. ಶಿವ ಮೆಚ್ಚಿ ಗಂಗೆಯನ್ನು ಕಳಿಸ್ತಾನೆ. ಆ ಗಂಗೆ ಶಿವನ ಜಟೆಯಿಂದ ಧುಮುಕ್ತಾಳೆ. ಅವಳು ತುಂಬ ತುಂಟಿ ಗಂಗೆ, ಆಯಿತಾ. ಆ ರೀತಿ ಧುಮುಕಿದಾಗ ಏನಾಗುತ್ತೆ, ಇಡೀ ಭೂಮಂಡಲ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಆವಾಗ ಮತ್ತೆ ಭಗೀರಥ, ದೇವಾ ನೀನೇ ಏನಾದ್ರು ಮಾಡಪ್ಪ, ಈ ರೀತಿ ಆದರೆ ಪ್ರಾಣಿ ಪಕ್ಷಿಗಳು ಮನುಷ್ಯರು ಉಳಿಯೋದು ಕಷ್ಟ ಆಗ್ತದೆ ಅಂತ ಹೇಳಿದಾಗ, ಶಿವ ಏನು ಮಾಡ್ತಾನೆ, ತನ್ನ ಜಟೆಯನ್ನು ಬೆಳೆಸ್ತಾನೆ, ಭೂಮಿ ತನಕ ಬೆಳೆಸ್ತಾನೆ. ಭೂಮಿ ಆಕಾಶ ಒಂದಾಗುವ ಹಾಗೆ ತನ್ನ ಜಟೆಯನ್ನು ಬೆಳೆಸಿ ಜಟೆಯಿಂದ ಅವಳನ್ನು ತೊಟ್ಟಿಕ್ಕುವ ಹಾಗೆ ಮಾಡ್ತಾನೆ ಗಂಗೆಯನ್ನು. ಆ ರೀತಿ ತೊಟ್ಟಿಕ್ಕಿ ಹೋಗ್ತಕ್ಕಂಥ ಗಂಗೆ ಹೋಗ್ತಾ ಅಲ್ಲಿಂದ ಮುಂದಕ್ಕೆ ಮತ್ತೆ ಧುಮುಕೊಂಡು ಹೋಗ್ತಾಳೆ, ಓಡಾಡ್ತಾ ಹೋಗ್ತಾಳೆ. ಈ ಜಹನ್ನು ಮುನಿ ತಪಸ್ಸಿಗೆ ಕೂತಿರ್ತಾನೆ. ಇವಳು ಅಂದರೆ ಮುಂದೆ ಭಗೀರಥ ಹೋಗ್ತಾನೆ, ಹಿಂದೆ ಗಂಗೆ ಬರ್ತಾಳೆ. ಇವಳು ಆ ರೀತಿ ಹೋಗುವಾಗ ಏನಾಗುತ್ತೆ, ಅಲ್ಲಿ ಜಹನ್ನು ಮುನಿ ತಪಸ್ಸಿಗೆ ಕೂತಿರ್ತಾನೆ, ಅದು ನೋಡೋದಿಲ್ಲ. ಹಾಕಿ ಅವನ ಈ ಕಮುಂಡಲ ಅವೆಲ್ಲ ಇರ್ತದೆ, ಅದನ್ನೆಲ್ಲ ಹಂಗೆ ಬಿಡ್ಕೊಂಡು ಇದಾಗಿರ್ತಕ್ಕಂಥ ಜಹನ್ನು ಎದ್ದು ನೋಡ್ತಾನೆ. ಕೋಪ ಬಂದ್ಬಿಡುತ್ತೆ ಜಹನ್ನು ಮುನಿಗೆ. ಏನು ಮಾಡ್ತಾನೆ, ಅವನು ಆಪೋಸನ ಮಾಡಿಬಿಡ್ತಾನೆ ಗಂಗೆನ. ಇಡೀ ಗಂಗೆ ಅವನೊಳಗೆ. ಹಿಂತಿರುಗಿ ನೋಡ್ತಾನೆ ಭಗೀರಥ, ಗಂಗೆ ಇಲ್ಲ. ಮತ್ತೆ ಹೋದಾಗ ಹೀಗೆ ಅಂತ ಗೊತ್ತಾಗುತ್ತೆ. ಆವಾಗ ಜಹನ್ನು ಮುನಿ ಹತ್ರ ಬೇಡಿಕೊಳ್ತಾನೆ, ಈ ಇಂಥ ಉದ್ದೇಶಕ್ಕೆ ಕರೆದೊಯ್ದು ನೀವೇ ಬಿಡಬೇಕು ಅಂತ ಹೇಳಿದಾಗ, ಹೌದಾ ಅಂತೇಳಿ ಅವಳನ್ನು ಕಿವಿಯ ಮೂಲಕ ಬಿಡ್ತಾನೆ. ಆದ್ದರಿಂದ ಜಹ್ನು ಅನ್ನುವಂತಹ ಮುನಿಯ ವಿ ಅಂದರೆ ಕಿವಿಯಿಂದ ಬಂದಿದ್ದಾಗ ಅವಳಿಗೆ ಜಹನ್ನವಿ ಅಂತ ಹೆಸರು ಗಂಗೆಗೆ. ಹಾಗೆ ಇಲ್ಲಿ ಹೇಳ್ತಾರೆ, ಜಗಜ್ಜನನಿ ಜಹನ್ನವಿಯೇ ಸಲಹಿ ಕೊಂಬುದು ತನ್ನ ಮಾತೆಯಂ. ಹೇ ಗಂಗಾ ಮಾತೆಯೇ, ನನ್ನ ಈ ತಾಯಿಯನ್ನು ನೀನು ಕಾಪಾಡು. ಜಾನಕಿಯನು, ಎಲೆ ತಾಯಿಯ ಭೂದೇವಿ, ಎಲೆ ತಾಯಿ ಭೂದೇವಿಯೇ ನಿನ್ನ ಮಗಳಿಹಳು, ಇವಳು ನಿನ್ನ ಮಗಳು. ಅಂದರೆ ಸೀತೆ ಜನಕ ಮಹಾರಾಜ ಭೂಮಿಯನ್ನು ಉಳುವಾಗ ಬಂಗಾರದ ತೊಟ್ಟಿಲಲ್ಲಿ ಪೆಟ್ಟಿಗೆಯಲ್ಲಿ ಸಿಕ್ಕಿದವಳು ಭೂಮಿಯಲ್ಲಿ, ಆದ್ದರಿಂದಾಗಿ ಅವಳು ಭೂತಾಯಿಯ ಮಗಳು ಅಂತ. ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈ ಮುಗಿದನು. ಅವಳಿಗೆ ಕೈ ಮುಗಿದು ನಮಸ್ಕರಿಸಿದ, ನೀನೇ ಇವಳನ್ನು ಕಾಪಾಡಬೇಕು ಅಂತ. ಅಂದರೆ ಇಲ್ಲಿ ಸೀತೆ ಹೇಳ್ತಾಳೆ, ಹೋಗಪ್ಪ ನೀನು, ನನ್ನದು ರಾಮನಲ್ಲಿ ಏನೂ ತಪ್ಪೆಲ್ಲ ಕೂಡ ನನ್ನದೇ. ಕಡು ಪಾತಕಗಳನ್ನು ಮಾಡಿ ನಾನು ಹೆಣ್ಣಾಗಿ ಹುಟ್ಟಿದ್ನಲ್ಲ, ಅದು ನನ್ನ ಪಾಪ. ಹೋಗು ನೀನು, ನಿನಗೆ ಮಾರ್ಗದ ಮಧ್ಯದಲ್ಲಿ ಎಲ್ಲವೂ ಸುಖವಾಗಲಿ, ಹೆಜ್ಜೆಗೂ ಸುಖವಾಗಲಿ, ಹೋಗು ಅಂತ ಹೇಳಿ ಕಳಿಸಿದಾಗ, ಲಕ್ಷ್ಮಣ ಇನ್ನು ಅನಿವಾರ್ಯವಾಗಿ ಹೋಗಬೇಕಂತ ಸಂದರ್ಭ ಬಂದಾಗ ಅವನು ಸುತ್ತಮುತ್ತ ಸೀತೆಯ ಸುತ್ತಮುತ್ತ ಇರತಕ್ಕಂಥ ಪ್ರಕೃತಿಯನ್ನು, ಪ್ರಾಣಿ ಪಕ್ಷಿ ಮೃಗ ಜಂತುಗಳನ್ನು ಎಲ್ಲರನ್ನು ಕೂಡ ಬೇಡಿಕೊಳ್ತಕ್ಕಂಥ ಆ ಸಂದರ್ಭವನ್ನು ಇಲ್ಲಿ ತುಂಬ ಚೆನ್ನಾಗಿ ಕವಿ ಚಿತ್ರಿಸ್ತಾನೆ. ಈ ಪದ ನಮಗೆ ಏನು ತಿಳಿಸ್ತೈತೆ ಹೇಳಿದರೆ, ಮನುಷ್ಯ ಪ್ರಕೃತಿಯೊಂದಿಗೆ ಒಂದಾಗಿ ಇದ್ದ, ಪ್ರಕೃತಿಯೂ ಕೂಡ ಅವನಿಗೆ ಸ್ಪಂದಿಸ್ತಾ ಇತ್ತು, ಅವನ ಅನನ್ಯತೆ ಇತ್ತು. ಪ್ರಕೃತಿ ಮತ್ತು ಮನುಷ್ಯರ ನಡುವೆ ಅನನ್ಯತೆ ಎನ್ನುವಂಥದ್ದಿತ್ತು. ಇವತ್ತು ನಾವು ಅವಾಗೆಲ್ಲ ಅನ್ಯರಾಗಿ ಜೀವಿಸ್ತಾ ಇದ್ದೇವೆ, ಆಯಿತಾ. ಅದು ಆ ಸಂದರ್ಭವನ್ನು ಇಲ್ಲಿ ತುಂಬ ಚೆನ್ನಾಗಿ ತಿಳಿಸ್ತಾರೆ ಅಂತ, ಆಯಿತಾ. ಇಲ್ಲಿ ಜಗಜ್ಜನನಿ ಅರಸ ಕೇಳ್, ಅಷ್ಟಾದಮೇಲೆ ಅರಸ ಕೇಳ್. ಇಲ್ಲಿ ಅರಸ ಯಾರು? ಜನಮೇಜಯ. ಜೈಮಿನಿ ಮುನಿಗಳು ಈ ಕಥೆಯನ್ನು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ಆ ಅರಸ ಕೇಳ್, ಪಕ್ಷಿ ಮೃಗ ಜಂತುಗಳ್ ಧರಣಿಸುತ ಎಂಬಳಸಿ ನಿಂದು ಮೈಯುಡುಗಿ ಜೋಲ್ದಿರದೆ ಕಂಬನಿಗರದು
ನಿಜ ವೈರಮಮ್ಮರೆದು ಪುಲ್ಮೇವುಗಳನ್ನೇ ತೊರೆದು ಕೊರಗುತ್ತಿರ್ದವು ಕೂಡೆ ವೃಕ್ಷಲತೆಗಳ್ ಬಾಡಿ ಸೊರಗುತ್ತಿರ್ದವು ಶೋಕ ಬಾರದಿಂ. ವೃಕ್ಷಲತೆಗಳ್ ಬಾಡಿ ಸೊರಗುತ್ತಿರ್ದವು ಶೋಕ ಬಾರದಿಂ. ಕಲ್ಗುಳುಂ ಕರಗುತ್ತಿರ್ದವು ಜಗದೊಳ್ ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ನೋಡಿ ಕವಿ ಹೇಳ್ತಾನೆ, ಆ ರೀತಿ ಲಕ್ಷ್ಮಣ ಹೋದ್ಮೇಲೆ ಅಲ್ಲಿ ಏನಾಯಿತು? ಅರಸ ಕೇಳ್ ಅಲ್ಲಿರ್ದ ಪಕ್ಷಿ ಮೃಗ ಜಂತುಗಳ್ ಧರಣಿ ಸುತಯಂ ಬಳಸಿ ನಿಂದು. ಲಕ್ಷ್ಮಣ ಹೋಗುತ್ತಲೂ ಆ ಕೆಳಗೆ ಬಿದ್ದಿರತಕ್ಕಂತಹ ಸೀತೆಯನ್ನು ಪಕ್ಷಿ ಮೃಗ ಜಂತುಗಳ್ ಧರಣಿ ಸುತಯಂ ಬಳಸಿ ನಿಂತು. ನೋಡಿ, ಅವುಗಳಿಗೂ ಒಂದು ಹೃದಯ ಇರುತ್ತೆ, ಅವುಗಳಿಗೂ ಒಂದು ಭಾವನೆ ಇರುತ್ತೆ ಅನ್ನೋದನ್ನು ಇಲ್ಲಿ ತುಂಬ ಚೆನ್ನಾಗಿ ಚಿತ್ರಿಸ್ತಾನೆ. ಬಳಸಿ ನಿಂದು, ಧರಣಿ ಸುತಯಂ ಬಳಸಿ ನಿಂದು ಮೈಯುಡುಗಿ, ಮೈಯನ್ನು ಮುದುರಿಕೊಂಡು ಜೋಲ್ದು, ಹಿಂಗೆ ಜೋಲು ಮುಖ ಹಾಕಿಕೊಂಡು ಜೋಲ್ದಿರದೆ ಕಂಬನಿಗರೆದು ಕಣ್ಣೀರನ್ನು ಸುರಿಸ್ತಾ, ಕಂಬನಿಗರೆದು ನಿಜ ವೈರವಂ ಮರೆದು. ತಮ್ಮಲ್ಲಿ ಸಾಧಾರಣವಾಗಿ ಇರುವಾಗ ನಿಜ ವೈರತ್ವ ಇರ್ತದೆ. ಅಂದರೆ ಒಬ್ಬರ ಆಹಾರವನ್ನು ಮತ್ತೊಬ್ಬರು ಇದು ಮಾಡ್ಕೊಳ್ಳಿಕ್ಕೆ ಇಂಥದ್ದು ಇರ್ತವೆ ಸಾಧಾರಣವಾಗಿ. ಈಗ ಹುಲಿ, ಆನೆ, ಸಿಂಹ ಇಂಥವುಗಳು, ಕೆಲವು ಪಕ್ಷಿಗಳು, ಇಂಥವೆಲ್ಲ ತಮ್ಮಲ್ಲಿ ಒಂದು ರೀತಿಯ ವೈರತ್ವ ಇರುತ್ತೆ, ಆಯಿತಾ. ಆದರೆ ಇಲ್ಲಿ ನಿಜ ವೈರವಂ ಮರೆದು, ಮನುಷ್ಯರಲ್ಲೇ ಇರ್ತದಂತೆ, ಇನ್ನು ಪ್ರಾಣಿಗಳಲ್ಲಿ ಸಹಜವಾಗಿ ಆಹಾರ ಜನ್ಯ ಇರ್ತಕ್ಕಂಥದ್ದು. ನಿಜ ವೈರಮಂ ಮರೆದು ಪುಲ್ಮೇವುಗಳನ್ನೇ ತೊರೆದು. ನೋಡಿ ಎಂಥ ಒಂದು ಅಲ್ಲಿ ಆ ಸಂದರ್ಭವನ್ನು ಅರ್ಥ ಮಾಡಿಸ್ಲಿಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ರೀ ಅವ. ಪುಲ್ಮೇವುಗಳು, ಅವುಗಳೇ ಈಗ ಪ್ರಾಣಿ ಪಕ್ಷಿಗಳ ಒಂದು ಇದೇನು ಜೀವನ ಏನು ಅಷ್ಟೇ, ಅವುಗಳು ತಮ್ಮ ಹೊಟ್ಟೆ ತುಂಬಿತು ಸುಖವಾಗಿ ಇರ್ತಾವೆ, ಅಲ್ಲಿ ಅಷ್ಟೇ ಜೀವನ ಅವರು. ಆದರೆ ಇಲ್ಲಿ ನೋಡಿ, ಪುಲ್ಮೇವುಗಳನ್ನೇ ತೊರೆದು ಸೀತೆಯ ಆ ರೀತಿ ದುಃಖಿತಳಾಗಿ ಆ ನೆಲದಲ್ಲಿ ಬಿದ್ದಿರುವಾಗ ಅಲ್ಲೆಲ್ಲ ಅವಳನ್ನು ಸುತ್ತುವರೆದು ಹಾಗೆ ಕೂತಿದ್ವಂತೆ. ಆ ಚಿತ್ರಣ ಎಷ್ಟು ಚೆನ್ನಾಗಿ ಕಟ್ಟಿಕೊಡ್ತಾರೆ ನೋಡಿ. ಪುಲ್ಮೇವುಗಳನ್ನೇ ತೊರೆದು ನಿಜ ವೈರಮಂ ಮರೆದು, ತಮ್ಮಲ್ಲಿನ ವೈರತ್ವವನ್ನೇ ಮರೆತು ನಿಜ ವೈರಮಂ ಮರೆದು ಪುಲ್ಮೇವುಗಳನ್ನು ತೊರೆದು ಕೊರಗುತ್ತಿರ್ದವು ಕೂಡೆ ವೃಕ್ಷಲತೆಗಳ್ ಬಾಡಿ. ವೃಕ್ಷಗಳೂ ಲತೆಗಳೂ ಕೂಡ ಬಾಡುವುದರ ಮೂಲಕ ಸೀತೆಯ ದುಃಖದಲ್ಲಿ ಭಾಗಿಯಾಗಿದ್ದವು. ಈ ಪ್ರಾಣಿ ಪಕ್ಷಿ ಮೃಗ ಜಂತುಗಳೆಲ್ಲ ಕಂಬನಿಯನ್ನು ಸುರಿಸ್ತಾ ಸೀತೆಯ ದುಃಖದಲ್ಲಿ ಭಾಗಿಯಾಗಿದ್ದವು. ಮೈಯುಡುಗಿ ಜೋಲ್ದಿರದೆ ಕಂಬನಿಗರೆದು ನಿಜ ವೈರಮಂ ಮರೆದು ಪುಲ್ಮೇವುಗಳನ್ನೇ ತೊರೆದು ಕೊರಗುತ್ತಿರ್ದವು. ಕೊರಗುತ್ತಾ ಇದ್ವಂತೆ, ಅಯ್ಯೋ ನಮ್ಮ ಸೀತೆಯ ದೇವಿಗೆ ಇಂಥ ದುಃಖ, ಇಂಥ ಕಷ್ಟ ಬಂದ್ಬಿಡ್ತಲೆ. ಕೊರಗುತ್ತಿರ್ದವು ಕೂಡೆ ವೃಕ್ಷಲತೆಗಳ್ ಬಾಡಿ ಸೊರಗುತ್ತಿರ್ದವು. ಈ ಪ್ರಾಣಿ ಪಕ್ಷಿ ಮೃಗ ಜಂತುಗಳಲ್ಲೇ ವೃಕ್ಷ ಲತೆಗಳೂ ಕೂಡ ಸೇರಿಕೊಂಡು ದುಃಖದಲ್ಲಿ ಬಾಡುವುದರ ಮೂಲಕ ಸೊರಗುತ್ತಿದ್ದವು. ಶೋಕ ಭಾರದಿಂ, ಶೋಕದ ಭಾರದಿಂದ, ಮತ್ತು ಕಲ್ಲುಗಳೂ ಕರಗುತ್ತಿದ್ದವು. ಆ ಶೋಕದ ಭಾರಕ್ಕೆ ಕಲ್ಲುಗಳು ಕೂಡ ಕರಗುತ್ತಾ ಇದ್ದವು. ನೋಡಿ ಕವಿ ಎಷ್ಟು ಸ್ಪಂದಿಸ್ತಾನೆ ಅಂತ. ಆ ಸುತ್ತಮುತ್ತಲ ಆ ಒಂದು ವಾತಾವರಣವನ್ನು ಆ ಸಂದರ್ಭಕ್ಕೆ ತಕ್ಕ ಹಾಗೆ ಇದು ಮಾಡಿಕೊಡ್ತಕ್ಕಂಥದ್ದು. ಈಗ ಸೀತೆಗೆ ಯಾರೂ ದಿಕ್ಕಿಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳೇ, ಅವುಗಳು ಕೂಡ ಹೇಗೆ ಭಾಗಿಯಾದವು ಅಂತ. ಶೋಕ ಬಾರದಿ ಕಲ್ಲುಗಳೂ ಕರಗುತ್ತಿದ್ದವು. ಅದಕ್ಕೆ ಕವಿ ಹೇಳ್ತಾನೆ, ಜಗದೊಳ್ ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಜಗತ್ತಿನಲ್ಲಿ ಯಾರಿಗಾದರೂ ಉತ್ತಮರಿಗೆ ಹಾನಿ ಆಗ್ತಾ ಇದ್ದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರ್ತಾರೆಯೇ, ಸಹಿಸಿಕೊಳ್ತಾರೆಯೇ? ಎಲ್ಲರೂ ಭಾಗಿಯಾಗ್ತಾರೆ. ಆ ಕವಿ ಅಂದರೆ ಇದನ್ನು ನಾವು ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ. ದೃಷ್ಟಾಂತ ಅಲಂಕಾರ ಅಂದರೆ ಒಂದು ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಅಥವಾ ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸ್ತಕ್ಕಂಥದ್ದನ್ನು ನಾವು ದೃಷ್ಟಾಂತ ಅಲಂಕಾರ ಅಂತ, ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಕರಿತೀವಿ. ಅವನು ಇದ್ರ ಮೂಲಕ ಇಲ್ಲಿ ಹೇಳ್ತಾನೆ. ಇದ್ರ ಮುಂದೆ ಬರುತ್ತೆ, ಆ ಪಕ್ಷಿಗಳು ಕೂಡ, ಆ ಹಂಸ ಪಕ್ಷಿ ತನ್ನ ರೆಕ್ಕೆಯನ್ನು ಅಗಲಿಸಿ ಸೀತೆಗೆ ನೆರಳು ಮಾಡುತ್ತೆ, ಆಯಿತಾ. ಕೆಲವು ಪಕ್ಷಿಗಳೆಲ್ಲ ನೀರು ತಂದು ಚಿಮುಕಿಸ್ತವೆ ಅವಳಿಗೆ. ಅಂದರೆ ಬಿಸಿಲಿನ ಇದಾಗಬಾರ್ದಲ್ಲ, ತುಂಬು ಗರ್ಭಿಣಿಯಾಗಿರುವಂಥ ಸೀತೆ, ಅವಳಿಗೆ ಇದಾಗಬಾರದು ಅಂತ ಅದೆಲ್ಲ ತುಂಬ ಚೆನ್ನಾಗಿ ಕಟ್ಟಿಕೊಡ್ತಾನೆ. ಆಮೇಲೆ ಗಾಳಿಯೂ ಕೂಡ ಬೀಸುತ್ತಂತೆ, ನದಿಯ ಮೇಲಾಗಿ ಬಂದು ಸುವಾಸನೆಯನ್ನು, ಆ ಕಾಡಿನ ಸುವಾಸನೆಯನ್ನು ತಂದು ಸೀತೆಗೆ ಆಯಾಸವಾಗದಾಗೆ ಇರಲಿ ಅಂತಕ್ಕಂಥದ್ದು. ಇದನ್ನು ಅಲ್ಲಿ ತುಂಬ ಚೆನ್ನಾಗಿ ಮುಂದಿನ ಪದ, ಅದು ಆ ಪದ್ಯ ಇಲ್ಲಿ ಕೊಟ್ಟಿಲ್ಲ ನಿಮಗೆ. ಅದು ಅಂದರೆ ಪ್ರಕೃತಿಯೂ ಕೂಡ ಹೇಗೆ ಸೀತೆಯನ್ನು ಇದು ಮಾಡ್ತಾ ಇತ್ತು ಅನ್ನೋದನ್ನು ಕಾಪಾಡ್ತಾ ಇತ್ತು
ಆಪ್ಯಾಯಮಾನವಾಗಿ ನೋಡ್ಕೊಳ್ತಾ ಇತ್ತು ಅನ್ನೋದನ್ನು ಚಿತ್ರಿಸ್ತಕ್ಕಂಥ ಕೆಲವು ಪದ್ಯಗಳು ಬರ್ತವೆ. ಅದನ್ನು ಕೊಟ್ಟಿಲ್ಲ ಇಲ್ಲಿ. ಅಂದರೆ ಇಲ್ಲಿ ಅವಳ ದುಃಖದಲ್ಲಿ ಹೇಗೆ ಭಾಗಿಯಾದವು ಅನ್ನೋದನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ ಕವಿ. ಕೇಳ್ ಅಲ್ಲಿದ್ದ ಪಕ್ಷಿ ಮೃಗ ಜಂತುಗಳು ಧರಣಿಸುತಯಂ ಬಳಸಿ ನಿಂದು ಮೈಯುಡುಗಿ ಜೋಲ್ದಿರದೆ ಕಂಬನಿಗರೆದು ನಿಜ ವೈರಮಂ ಮರೆದು ಪುಲ್ಮೇವುಗಳನ್ನು ತೊರೆದು ಕೊರಗುತ್ತಿರ್ದವು ಕೂಡಿ ವೃಕ್ಷಲತೆಗಳು ಸೊರಗುತ್ತಿದ್ದವು ಬಾಡಿ. ಈ ಪ್ರಾಣಿ ಪಕ್ಷಿ ಮೃಗ ಜಂತುಗಳು ಮಾತ್ರ ಅಲ್ಲ, ವೃಕ್ಷಗಳು ಲತೆಗಳೂ ಕೂಡ ಇವುಗಳೊಂದಿಗೆ ಸೇರಿಕೊಂಡು ಸೊರಗುತ್ತಾ ಇದ್ದವು, ಬಾಡುವುದರ ಮೂಲಕ ಸೊರಗುತ್ತಾ ಇದ್ದವು. ಶೋಕ ಭಾರದಿಂ ಕಲ್ಗುಳುಂ ಕರಗುತ್ತಿದ್ದವು. ಶೋಕ ಭಾರದಿಂದ, ಆ ಸೀತೆಗೆ ಉಂಟಾಗಿರುವಂಥ ಆ ದುಃಖದ ಆ ಶೋಕದ ಭಾರದಿಂದ ಕಲ್ಲುಗಳು ಕೂಡ ಕರಗುತ್ತಿದ್ದವು ಅಂತ ಉದಾತ್ತವಾದಂಥ ಒಂದು ಇದನ್ನು ಇಲ್ಲಿ ಹೇಳ್ತಾ ಹೋಗ್ತಾನೆ ಅಂತ ಅಲ್ವೇ. ನಿಜವಾಗಲೂ ನೋಡಿದರೆ ಪ್ರಾಣಿಗಳೇ ನಿಜವಾದಂಥ ಒಂದು ಇದು. ಅಂದರೆ ಅವುಗಳಲ್ಲಿ ಮೂಕ ಅಂತ ಬಿಟ್ಟರೆ ಅವುಗಳಲ್ಲೂ ಇರ್ತಕ್ಕಂಥ ಉತ್ಸಾಹ, ಅವುಗಳಲ್ಲಿ ಇರ್ತಕ್ಕಂಥ ಜೀವನ ಪ್ರೀತಿ, ಅದನ್ನು ನೀವು ಅಧ್ಯಯನ ಯೋಗ್ಯ. ಆಯಿತಾ. ಈ ಮನುಷ್ಯ ಸಮಾಜ ಬಿಡಿ, ಇವತ್ತೆಲ್ಲ ಟೆಕ್ನಾಲಜಿಕಲಿ ತುಂಬ ಇದ್ದಾನೆ, ಆದರೆ ಪ್ರಾಣಿ ಪ್ರಪಂಚ ಉಂಟಲ್ಲ, ಅದು ಅದ್ಭುತವಾಗಿರುವಂಥದ್ದು. ಅದಕ್ಕೆ ಕೆಲವು ಇವರೆಲ್ಲ ಟೆಕ್ಕಿಗಳೆಲ್ಲ ಏನು ಮಾಡ್ತಾರೆ ಅಂದರೆ, ಇವತ್ತು ಈ ವೀಕೆಂಡ್ಗಳಲ್ಲಿ ಏನು ಮಾಡ್ತಾರೆ, ಒಂದು ಕ್ಯಾಮರಾ ತೊಗೊಂಡು ಕಾಡಿಗೆ ಹೊರಟೋಗ್ಬಿಡ್ತಾರೆ. ಅಲ್ಲೆಲ್ಲ ಇರ್ತಕ್ಕಂಥ ಕೆಲವು ಚಿತ್ರಗಳನ್ನು ಇದು ಮಾಡ್ತಕ್ಕಂಥದ್ದು, ಅದು ಮತ್ತೊಂದು ಇನ್ನೊಂದು. ಅಂದರೆ ಈಗ ಅದೇ ಒಂದು ಅದ್ಭುತವಾದಂಥ ಪ್ರಪಂಚ. ಇವತ್ತಿನ ಈ ಒಂದು ನಾಗರಿಕತೆಯ ಒಂದು ಇದರಲ್ಲಿ ಏನು ಮಾಡಿಬಿಟ್ಟಿದ್ದೇವೆ ಅಂದರೆ, ನಗರೀಕರಣಕ್ಕೆ ಮಾರು ಹೋಗಿರ್ತಕ್ಕಂಥ ನಾವು ಅದೊಂದು ಪ್ರಪಂಚ ಉಂಟು ಅನ್ನೋದನ್ನು ಮರೆತು ಬಿಟ್ಟಿದ್ದೇವೆ. ಆಯಿತಾ. ಎಂಥ ಭಾವನಾತ್ಮಕವಾಗಿರುವಂಥದ್ದು, ಎಂಥ ರಮಣೀಯವಾಗಿರುವಂಥದ್ದು ಪ್ರಕೃತಿ ಹೊಂದಿದ್ದು. ಆ ಪ್ರಾಣಿ ಪಕ್ಷಿಗಳ ಕಲರವ, ಆ ಪ್ರಾಣಿಗಳ ಮತ್ತೊಂದಿನೊಂದು ಕೂಗು, ಇವೆಲ್ಲ ಒಂದು ಹೊಸ ಲೋಕ ಅದು. ಆಯಿತಾ. ಮತ್ತು ಅವುಗಳಲ್ಲಿ ಇರತಕ್ಕಂಥ ಜೀವನ ಪದ್ಧತಿ, ಜೀವನ ಅಂದರೆ ನಾನು ಹೇಳ್ತೇನೆ ಅಂತೇಳಿ ಇದು ಮಾಡ್ಬೇಡ್ರಿ, ಅಂದರೆ ಅವಕ್ಕೂ ಒಂದು ಜೀವನ ಉಂಟು, ಅವಕ್ಕೊಂದು ಬದುಕುಂಟು. ಆಯಿತಾ. ಅದು ನಮಗೆ ವಿಶೇಷವಾದಂಥ ದೃಷ್ಟಿಯಲ್ಲಿ ನೋಡಿದಾಗ ಗೊತ್ತಾಗ್ತಾ ಹೋಗ್ತದೆ. ಪ್ರತಿಯೊಂದು ಸಣ್ಣ ಇರುವೆಯೂ ಕೂಡ ಎಷ್ಟು ಸ್ಟ್ರಗಲ್ ಮಾಡ್ತಾರೆ. ನಿಮ್ಮ ಮನೆಯಲ್ಲಿರುವಂಥ ಹಿರಿಯ ನೋಡ್ರಿ, ಎಷ್ಟು ಸಾಲಾಗಿ ಹೋಗ್ತಾ ಇರ್ತವೆ, ಎಲ್ಲಿಗೆ ಹೋಗ್ತಾ ಇರ್ತವೆ, ಯಾಕೆ ಹೋಗ್ತಾ ಇರ್ತವೆ, ಸುಮ್ಮನೆ ಒಂದು 2 ನಿಮಿಷ ಯೋಚನೆ ಮಾಡಿ ಅದರ ಬಗ್ಗೆ. ಅದು ಒಂದು ಜೀವಿ, ಅದು ಒಂದು ಪ್ರಾಣಿ ಅಂತ ಮಾಡಿದಾಗ, ಕೀಟ ಅಂತ ಯೋಚನೆ ಮಾಡಿದಾಗ, ಅವು ಯಾಕಾಗಿ ಒಂದು ಗುಬ್ಬಿ ಅಥವಾ ಒಂದು ಗಿಳಿ ಬೆಳಿಗ್ಗೆ ಎದ್ದು ತನ್ನ ಗೂಡನ್ನು ತ್ಯಜಿಸಿ ಹೋಗಿ ಎಲ್ಲೆಲ್ಲೋ ಹೋಗಿ ಸುತ್ತಾಡಿ ಮತ್ತೆ ಸಂಜೆ ಯಾವ ತನ್ನ ಗೂಡಿಗೆ ಬರ್ತಕ್ಕಂಥದ್ದು ನಮ್ಮ ಹಾಗೆ ಅಲ್ವೇ? ನಮ್ಮ ಜೀವನ ಏನಂದರೆ, ನಾವು ನಾಗರಿಕರಂತ ಅನ್ನಿಸ್ಕೊಂಡು ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇಷ್ಟು ಗಂಟೆಗೆ ಎದ್ದೇಳೋದು, ಸ್ನಾನ, ಊಟ, ಕೆಲಸ, ಮತ್ತೊಂದು ಇನ್ನೊಂದು, ಮತ್ತೆ ನಿದ್ದೆ. ನಮ್ಮದು ಈ ರೀತಿ ವ್ಯವಸ್ಥಿತವಾಗಿರ್ತಕ್ಕಂಥದ್ದು. ನಾವು ಇದನ್ನು ವ್ಯವಸ್ಥೆ ಅಂದ್ಕೊಂಡಿದ್ದೀವಿ. ಅವುಗಳಲ್ಲೂ ಒಂದು ವ್ಯವಸ್ಥೆ ಉಂಟು. ಹಲೋ, ಅವುಗಳಲ್ಲೂ ಒಂದು ವ್ಯವಸ್ಥೆ ಇದೆ. ಅದನ್ನು ನಾವು ಅವಲೋಕಿಸಬೇಕಷ್ಟೆ. ಆ ವ್ಯವಧಾನ ನಮಗೆ ಬೇಕಷ್ಟೆ. ಅದು ನೋಡಿದಾಗ ಗೊತ್ತಾಗ್ತಾ ಹೋಗುತ್ತೆ ಅವುಗಳಿಗೂ ಒಂದಿದೆ. ಆಯಿತಾ. ನೀವು ಅದಕ್ಕೇ ನೋಡಿ, ಇಡೀ ಪ್ರಪಂಚಕ್ಕೇ ಈ ಪ್ರಾಣಿಗಳ ಮುಖಾಂತರ, ಅನಿಮೇಷನ್ ಮುಖಾಂತರ ನೀತಿಕತೆಗಳನ್ನು ಕೊಟ್ಟಿರ್ತಕ್ಕಂತಹ ಒಂದು ದೇಶ ಇದ್ದರೆ ಅದು ನಮ್ಮದೇ. ಪಂಚತಂತ್ರ. ಆ ಪಂಚತಂತ್ರದ ಕಥೆಗಳನ್ನು ಅನಿಮೇಷನ್ ಮೂಲಕ ಇಡೀ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನೆನ್ಪಿಟ್ಕೊಳ್ಳಿ, ಬೈಬಲ್ ನಂತರ ಅನ್ಯ ಭಾಷೆಗಳಿಗೆ ಮುದ್ರಣಗೊಂಡಿರ್ತಕ್ಕಂಥ ಅಥವಾ ಟ್ರಾನ್ಸ್ಲೇಟ್ ಆಗಿರ್ತಕ್ಕಂಥ ಇದಿದ್ದರೆ ಸೆಕೆಂಡ್ ಅಂತೇಳಿದರೆ ಅದು ನಮ್ಮ ಪಂಚತಂತ್ರ. ಆ ಕಾಲದಲ್ಲೇ ಅನಿಮೇಷನ್ ಪ್ರಾಣಿ ಪ್ರಪಂಚ ಅಂದರೆ ಈ ಪ್ರಾಣಿಗಳಲ್ಲಿ ಇರಬಹುದಾದಂತಹ ನೈತಿಕ ನೀತಿ ಗುಣ ಮತ್ತೊಂದು ಇನ್ನೊಂದು ಅವುಗಳನ್ನೆಲ್ಲ ಆರೋಪಿಸ್ತಾ ಇದು ಮಾಡ್ತಾ. ಇವತ್ತು ನೋಡಿ, ನಾವು ನರಿಯನ್ನು ಇಂಥ ಒಂದು ಬುದ್ಧಿಗೆ ಅಂತ ಹೇಳ್ತೇವೆ, ಸಿಂಹವನ್ನು ಈ ರೀತಿ ಎಲ್ಲ ಮಾಡ್ತಕ್ಕಂಥ ಒಂದು ಇದು ಕೆಟಗರೈಸ್, ವರ್ಗೀಕರಿಸ್ತಕ್ಕಂಥದ್ದು. ಗುಣಗಳ ವರ್ಗೀಕರಣ, ಕ್ರಿಯೆಯ ವರ್ಗೀಕರಣ, ಭಾವನೆಗಳ ವರ್ಗೀಕರಣ, ಜೀವನದ ವರ್ಗೀಕರಣ, ಇವೆಲ್ಲ ಆಗಿದ್ದು ಆ ಮೂಲಕ. ಆಯಿತಾ. ಆದ್ದರಿಂದಾಗಿ ನಮ್ಮ ದೇಶ ಆ ಮೂಲಕ ಅನೇಕ ಉದಾತ್ತವಾದಂಥ ವಿಚಾರಗಳನ್ನು ಹೇಳಿಕೊಟ್ಟಿದೆ. ಪ್ರಾಣಿಗಳ ಮುಖಾಂತರನೇ ನೀತಿಯನ್ನು ಸಾರತಕ್ಕಂಥದ್ದು, ಜೀವನವನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಇದನ್ನು ರೂಪಿಸ್ತಕ್ಕಂಥ ಒಂದು ದೇಶ ಇದ್ದರೆ ಅದು ನಮ್ಮದು, ಅದು ಪಂಚತಂತ್ರ ಅನ್ನೋದ್ರ ಮೂಲಕ ಅಂತ. ಅದರಿಂದಾಗಿ ನೀವು ಸ್ವಲ್ಪ ಏನಾದರೂ ಮುಂದೆ ಎಂತಾದ್ರೂ ಇದಾದಾಗ ಒಂದು ಪ್ರಾಣಿ ಪ್ರಪಂಚದ ಬಗ್ಗೆಯೂ ಸ್ವಲ್ಪ ಗಮನ ಕೊಡಿ. ಆಯಿತಾ. ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತ. ಆಯಿತಾ. ಪ್ರೀತಿಸಬೇಕು, ಅವುಗಳನ್ನು ಪ್ರೀತಿಸಬೇಕು. ಆಯಿತಾ. ಮನುಷ್ಯ ಪ್ರೀತಿ ಇದ್ದದ್ದೇ.
ಮನುಷ್ಯನ ಪ್ರೀತಿ ಇದ್ದದೆ ಸಂಬಂಧದ ಮೂಲಕ ಉಟ್ಕೊಳ್ತಕ್ಕಂಥದ್ದು. ಆ ಮನುಷ್ಯನ ಪ್ರೀತಿಯಲ್ಲಿ ಎಂಥದೋ ಒಂದು ಸ್ವಾರ್ಥ ಇರ್ತದೆ, ಎಂಥದೋ ಒಂದು ಮೋಹ ಇರ್ತದೆ, ಯಾವುದೊಂದು ಇರ್ತದೆ. ತಪ್ಪು ಅಂತ ಹೇಳೋದಿಲ್ಲ ನಾನು, ಮನುಷ್ಯನನ್ನು ಪ್ರೀತಿಸಬೇಕು. ಆದರೆ ಶ್ರೇಷ್ಠ ಯಾವುದು ಅಂದರೆ ಮನುಷ್ಯನೊಬ್ಬನು ಪ್ರಾಣಿಯನ್ನು ಪ್ರೀತಿಸುವಂಥದ್ದು, ಮರ ಗಿಡಗಳನ್ನು ಪ್ರೀತಿಸ್ತಕ್ಕಂಥದ್ದು, ತನ್ನ ಪರಿಸರವನ್ನು ಪ್ರೀತಿಸ್ತಕ್ಕಂಥದ್ದು. ಆ ಮೂಲಕ ಅವನ ಸಂಸ್ಕೃತಿ ಗೊತ್ತಾಗ್ತಾ ಹೋಗುತ್ತೆ. ಆಯಿತಾ? ಒಬ್ಬ ಮನುಷ್ಯನ ಸಂಸ್ಕೃತಿಯನ್ನು ಅರಿಯಲಿಕ್ಕೆ ಅವನು ಈ ಪ್ರಾಣಿ ಪ್ರಪಂಚದ ಬಗ್ಗೆ, ಇವುಗಳ ಬಗ್ಗೆ ಎಷ್ಟು ಪ್ರೀತಿಯನ್ನು ಹೊಂದಿದ್ದಾನೆ ಅನ್ನೋದ್ರ ಮೂಲಕ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದರಿಂದಾಗಿ ಅದನ್ನು ಇಲ್ಲಿ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಕವಿ ಮಾಡ್ತಾ ನೋಡ್ರಿ. ಸೀತೆ ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಸೀತೆ ಅಲ್ಲಿ ನೆಲದ ಮೇಲೆ ಬಿದ್ದಿರುವಾಗ ಅವಳ ದುಃಖ ತಮ್ಮ ದುಃಖ ಅಂತ ಭಾವಿಸಿ ಪ್ರಾಣಿ ಪಕ್ಷಿ ಮೃಗ ಕೀಟ ಜಂತುಗಳು ಅವಳ ಸುತ್ತ ಕಂಬನಿ ಸುರಿಸ್ತಾ. ಅಂದರೆ ಇಲ್ಲಿ ಕವಿಯ ಭಾವನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಕವಿಯ ಭಾವನೆ, ಕವಿ ಯಾವಾಗ ಇದ್ನೇನು ಸೀತೆಯನ್ನು ಅಲ್ಲಿ ತಗೊಂಡೋಗಿ ಬಿಡುವ ಕವಿ ಅಲ್ಲಿ ಇದ್ನೇನು ಇಲ್ಲ. ಆದರೆ ಅದೊಂದು ಭಾವಿಸಿ ಇಲ್ಲಿ ಕಟ್ಟಿಕೊಡ್ತಕ್ಕಂಥದ್ದು ಉಂಟಲ್ಲ ಅದು. ಆಯಿತಾ? ಅದನ್ನು ಹೇಳ್ತಾನೆ, ಜಗದೊಳ್ ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಸೀತೆಯಂತಹ ಉತ್ತಮರಿಗೆ ಏನಾದರೂ ಹಾನಿಯಾದರೆ ಅದನ್ನು ನೋಡಿ ಸಹಿಸಿಕೊಂಡಿರ್ತಾರೆ ಯಾರಾದರೂ? ಇಲ್ಲ. ಪೃಥ್ವಿಯಾತ್ಮಜ ಬಳಿಕ ಚೇತರಿಸಿ ತನಗಿನ್ನು ಪತಮಾವುದೆಂದು ದೆಸೆ ದೆಸೆಗಳಂ ನೋಡಿ ಸಲೆ ಶಿಥಿಲಮಾದವಯವದ ಧೂಳಿಡಿದ ಮೆಯ್ಯ ಬಿಡು ಮುಡಿಯಂ ವಿಕೃತಿಯನ್ನು ಎಣಿಸದೆ ಮಿಥಿಲೇಂದ್ರ ವಂಶದೊಳ್ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೊಳ್ ವ್ಯತಿಸುವಂತಾಯಿತ ಕಟಾ ವಿಧಿಯೆಂದು ಹಲುಬಿದಳ್ ಕಲ್ಮರಂ ಕರಗುವಂತೆ. ಇಲ್ಲಿ ಹೇಳ್ತಾಳೆ, ಪೃಥ್ವಿ ಆತ್ಮಜೆ ಎಚ್ಚರ ಆಯಿತು ಅವಳಿಗೆ. ಆಮೇಲೆ ಚೇತರಿಸಿಕೊಂಡ್ಳು. ತನಗಿನ್ನೂ ಪತಮಾವುದು ಆಯಿತು, ಲಕ್ಷ್ಮಣ ಹೋಗಿ ಆಯಿತು, ನನಗಿನ್ನು ಯಾವ ದಾರಿ? ಪತಮಾವುದೆಂದು ದೆಸೆ ದೆಸೆಗಳನ್ನು ನೋಡಿ, ದಿಕ್ಕುಗಳನ್ನು ನೋಡಿದ್ಲು, ಯಾವ ದಿಕ್ಕಿಗೆ ಹೋಗಲಿ ನಾನು? ದೆಸೆಗಳಂ ಪತಮಾವುದೆಂದು ದೆಸೆ ದೆಸೆಗಳನ್ನು ನೋಡಿಸಲೇ ಶಿಥಿಲಮಾದವಯವದ ಅತ್ಯಂತ ದುರ್ಬಲ ಪ್ರಯಾಣ ಮಾಡಿ ಬಂದಿರತಕ್ಕಂಥ ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಶಿಥಿಲಮಾದವಯವದ ಧೂಳಿಡಿದ ಮೆಯ್ಯ, ಕೆಳಗೆ ಬಿದ್ದಿಲ್ಲಲ್ಲ ಮೈಯೆಲ್ಲ ಧೂಳಾಗಿತ್ತು, ಧೂಳಿಡಿದ ಮೆಯ್ಯ ಬಿಡು ಮುಡಿ ಕಟ್ಟಲ್ಪಟ್ಟಂತಹ ಆ ಕೂದಲಿನ ಒಂದು ಇದನ್ನು ಬಿಡು ಮುಡಿಯ ವಿಕೃತಿಯನ್ನು ಎಣಿಸದೆ, ಆ ವಿಕೃತಿಯನ್ನೂ ಎಣಿಸದೆ. ಅಂದರೆ ಒಬ್ಬ ರಾಣಿಯವಳು, ರಘುಕುಲದ ಸೂರ್ಯ ಅನಿಸಿರತಕ್ಕಂತಹ ರಾಮನ ರಾಣಿ, ದಶರಥನಂತಹ ಒಬ್ಬ ರಾಜನ ಸೊಸೆ, ಅಂಥವಳು ಈ ಕಾಡಲ್ಲಿ ನೋಡಿಲಿ. ಮಿಥಿಲೇಂದ್ರ ವಂಶದೊಳ್ ಜನಿಸಿ, ಮಿಥಿಲೇಂದ್ರ ವಂಶ ಜನಕನ, ಮಿಥಿಲೇಂದ್ರ ವಂಶದೊಳ್ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೋಳ್ ವ್ಯತಿಸುವಂತಾಯಿತ ಕಟ. ವಿಧಿ ಯಾರನ್ನು ಬಿಡುವುದಿಲ್ಲ. ಅಂದರೆ ನಾವಿಲ್ಲಿ ನಾನು ವಿಧಿಯನ್ನು ಇದು ಮಾಡ್ತಾ ಇಲ್ಲ, ಅಂದರೆ ನೋಡಿ ಅವಳ ಆ ಹಿನ್ನೆಲೆ ನೋಡಿ. ರಾಜವಂಶದಲ್ಲೇ ಜನಿಸಿದವಳು, ಮತ್ತೊಂದು ರಾಜವಂಶದ ಸೊಸೆಯಾದವಳು, ಅವಳಿಗೂ ಕೂಡ ಕಷ್ಟ ತಪ್ಪಲಿಲ್ಲ. ವಿಧಿ ಆಗಿರ್ತದೆ. ಮಿಥಿಲೇಂದ್ರ ವಂಶದೊಳ್ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೋಳ್ ವ್ಯತಿಸುವಂತಾಯ್ತ ಕಟಾ ವಿಧಿ. ಈ ಕಡಿದಾದ ದಟ್ಟಾರಣ್ಯದಲ್ಲಿ ವ್ಯತಿಸುವಂತಾಯ್ತಲ್ಲ, ಅನಾಥವಾಗಿ ದುಃಖಿಸುವಂತಾಯ್ತಲ್ಲ. ಹಲುಬಿದಳ್, ಅಯ್ಯೋ ವಿಧಿಯೇ, ಹಲುಬಿದಳ್ ಕಲ್ಮರಂ ಕರಗುವಂತೆ ದುಃಖಿಸಿದಳು. ಕಲ್ಲು ಮರವೂ ಕರಗುವ ಹಾಗೆ ದುಃಖಿಸಿದಳು ಸೀತೆ. ಯಾರೂ ಇಲ್ಲ ಜೊತೆಗೆ. ಲಕ್ಷ್ಮಣನು ಹೊರಟು ಹೋಗಿ ಆಯಿತು. ತುಂಬು ಗರ್ಭಿಣಿ ಸ್ತ್ರೀ, ಎಂತೆಂಥವರೂ ಕೂಡ ದಟ್ಟವಾದಂಥ ಅರಣ್ಯದಲ್ಲಿ ಒಂಟಿಯಾಗಿರಲಿಕ್ಕೆ ಎದುರುಕೊಳ್ತಕ್ಕಂಥ ಸಂದರ್ಭ. ಅದರಲ್ಲೂ ಇವಳು ಸ್ತ್ರೀಯಾಗಿ ತುಂಬು ಗರ್ಭಿಣಿಯಾಗಿ ಯಾರು ದಿಕ್ಕಿಲ್ಲದ ಹಾಗೆ. ಎಂಥವಳವಳು? ಮಿಥಿಲೇಂದ್ರ ವಂಶದಲ್ಲಿ ಜನಿಸಿದ ರಘುಕುಲದ ದಶರಥ ನೃಪನ ಸೊಸೆಯಾಗಿರುವಂತಹ, ರಾಮನ ರಾಣಿಯಾಗಿರುವಂತಹ ಅಂಥವಳಿಗೆ ಅಯ್ಯೋ ಈ ವಿಧಿಯೇ, ಹಲುಬಿದಳ್ ಕಲ್ಮರಂ ಕರಗುವಂತೆ, ಅಯ್ಯೋ ನನ್ನ ವಿಧಿಯೇ ಅಂಥೇಳಿ ಕಲ್ಲೂ ಮರವು ಕರಗುವ ಹಾಗೆ ಹಲುಬಿದಳು ಆ ಕಾಡಲ್ಲಿ ಸೀತೆ. ಅನ್ಯಗಂ ಅಷ್ಟರಲ್ಲಿ ಮಖಕ್ಕೆ ಯೂಪವ ನರಸುತ ಬನಕೆ ಸನ್ನುತ ತಪೋಧನಂ
ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರ್ವೇದಸಿ ನಡೆತಂದು ಕಾಡೊಳೋರ್ವಳೆ ಪುಗಲ್ ದೆಸೆಗಾಣದೆ ಬನ್ನದಿಂ ಬಗೆಗೆಟ್ಟು ಪಾಡಳಿದು ಗ್ರೀಷ್ಮ ಋತುವಿನ್ನವೆವ ಕಾಂತಾರ ದದಿದೇವಿ ತಾನೆನಲ್ ಗದ್ಗದ ಕಂಟೆಯಾಗಿ ರೋಧಿಸುತ್ತಿದ್ದ ವೈದೇಹಿಯಂ ಕಂಡನು. ಆ ರೀತಿ ಕಲ್ಲೂ ಮರವೂ ಕರಗುವಂತೆ ಹಲುಬುತ್ತಾ ಇದ್ದಂತಹ ದುಃಖಿಸ್ತಾ ಇದ್ದಂತಹ ಸೀತೆಯನ್ನು ಅಲ್ಲಿಗೆ ಬಂದಿರತಕ್ಕಂತಹ ಅನ್ಯಗಂ ಮಖಕ್ಕೆ ಯೂಪವನ್ನರಸುತ, ಮಖ ಯಜ್ಞ, ಯಜ್ಞಕ್ಕೆ ಯೂಪವನ್ನರಸುತ ಅಂದರೆ ಈ ಕಂಬ, ಯಜ್ಞ ಅಂದರೆ ಕುದುರೆಯನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಕಂಬ, ಯಜ್ಞದ ಕುದುರೆಯನ್ನು ಕಟ್ಟಿ ಹಾಕ್ತಕ್ಕಂಥ ಕಂಬವನ್ನು ಯೂಪಸ್ತಂಭ ಅಂತ. ಯೂಪಕ್ಕೆ ಯೂಪವನ್ನರಸುತ ಬನಕೆ, ಆ ಕಾಡಿಗೆ, ಅದೇ ಕಾಡಿಗೆ ಸೀತೆ ರೋಧಿಸ್ತಾ ಇದ್ದಂತಹ ಆ ಸ್ಥಳಕ್ಕೇನೆ ಸನ್ನುತ ತಪೋಧನಂ, ಶ್ರೇಷ್ಠ ತಪೋಧನರಾಗಿರತಕ್ಕಂತಹ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರ್ವೆರಸಿ ನಡೆತಂದು ತನ್ನ ಶಿಷ್ಯರೊಡನೆ ಬಂದ. ಅದೇ ಕಾಡಿಗೆ ಅವಳು ದುಃಖಿಸ್ತಕ್ಕಂಥ ಸಂದರ್ಭದಲ್ಲಿ ಏನೋ ಆ ಯಜ್ಞಕ್ಕೆ ಬೇಕಾಗಿರತಕ್ಕಂತಹ ಒಂದು ಕಟ್ಟಿಗೆಯನ್ನು ಅಥವಾ ಯಜ್ಞದ ಕಟ್ಟಿಗೆಯನ್ನು, ಕಂಬವನ್ನು ತಗೊಳ್ಳಿಕ್ಕೆ ಬೇಕಾಗಿ ಅಲ್ಲಿಗೆ ತನ್ನ ಶಿಷ್ಯರೊಡನೆ ಬಂದಿರತಕ್ಕಂತಹ ವಾಲ್ಮೀಕಿ ಮುನಿವರಂ ಈ ಸೀತೆಯನ್ನು ಕಂಡ. ಕಾಡೊಳ್ ಓರ್ವಳೆ ಪುಗಲ್ ದೆಸೆಗಾಣದೆ, ಕಾಡಲ್ಲಿ ಒಬ್ಬಳೇ ಹೋಗಲಿಕ್ಕೆ ದಿಕ್ಕು ತೋಚದೆ, ಯಾವ ಕಡೆ ಹೋಗಲಿ ಅಂತ ದಿಕ್ಕು ಕಾಣದೆ, ಬನ್ನದಿಂ ಬಗೆಗೆಟ್ಟು ಪಾಡಳಿದು ಬನ್ನದಿಂ ಭಂಗದಿಂದ ದುಃಖ, ಬಗೆಗೆಟ್ಟು ಮನಸ್ಸು ಹಾಳಾಗಿ ಅದು ದುಃಖಿಸ್ತಕ್ಕಂಥ ಅಲ್ವಾ. ನಮ್ಮಲ್ಲಿ ಚಿಂತೆ ಇದ್ದಾಗ ನಮ್ಮ ಮನಸ್ಸು ಏನು ಯೋಚನೆ ಮಾಡ್ತದೆ ಹೇಳಿ, ಹಾಗೆ ಬನ್ನದಿಂ ಬಗೆಗೆಟ್ಟು ಪಾಡಳಿದು ಗ್ರೀಷ್ಮ ಋತುವಿನ್ನವೆವ ಕಾಂತಾರದ ದೇವಿ ತಾನೆನಲ್. ನೋಡಿ ಅಷ್ಟು ಚೆನ್ನಾಗಿ ಕವಿ ವರ್ಣಿಸ್ತಾನೆ. ಈಗ ಗ್ರೀಷ್ಮ ಋತು ಅಂತ ಹೇಳಿದರೆ ಸಾಧಾರಣವಾಗಿ ಈ ಜೂನ್ ಜುಲೈ ಆಗಸ್ಟ್ ತಿಂಗಳು, ಆ ತಿಂಗಳಲ್ಲಿ ಬರ್ತಕ್ಕಂಥ ಇದನ್ನು ಗ್ರೀಷ್ಮ ಋತು. ಅವಾಗ ಏನಾಗಿರ್ತದೆ, ಮಳೆ ಬಂದಿರ್ತದೆ, ಮಳೆ ಬಂದು ಗಿಡ ಮರಗಳೆಲ್ಲ ಹಸುರಾಗಿ ಇರ್ತವೆ ಮತ್ತು ಭಾರದಿಂದ ಬಾಗಿರ್ತವೆ. ಇಲ್ಲಿ ಸೀತೆದು ಸ್ಥಿತಿ ಹಾಗೇನೆ, ತುಂಬು ಗರ್ಭಿಣಿ ಅವಳು ಬೇರೆ, ಆಯಿತಾ. ಅದೇ ಹೇಳ್ತಾನೆ, ಬಗೆಗೆಟ್ಟು ಪಾಡಳಿದು ಗ್ರೀಷ್ಮ ಋತುವಿನ್ನವೆವ ಅಂದರೆ ಅತ್ಯಂತ ಭಾರವಾಗಿರ್ತಕ್ಕಂಥದ್ದು, ಮಳೆ ನೀರು ಬಿದ್ದು ಬಿದ್ದು ಭಾರವಾಗಿ ಬಗ್ಗಿರುವಂತಹ ಮರಗಳು. ಗ್ರೀಷ್ಮ ಋತುವಿನ್ನವೆವ ಕಾಂತಾರದ ಅಧಿದೇವಿ ತಾನೆನಲ್ಲಿ, ಕಾಂತಾರದ ಅಧಿದೇವಿ, ಕಾಡಿನ ದೇವತೆ. ಕಾಂತಾರ ಅಂದರೆ ಕಾಡು, ಅಧಿದೇವಿ ತಾನೆನಲ್ ಅಂದರೆ ಅಲ್ಲಿ ಸೀತೆ ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಸೀತೆ ಆ ರೀತಿ ತುಂಬು ದೇಹವನ್ನು ಹೊಂದಿದವಳಾಗಿ ಕಾಂತಾರದ ಅಧಿದೇವಿ ತಾನೆನಲ್ ಸಂಗದ್ಗದ ಕಂಟೆಯಾಗಿ ರೋಧಿಸುತ್ತಿದ್ದ ಅಂದರೆ ಬಿಕ್ಕುತ್ತಾ ಇದ್ದಂತಹ, ಭಾವಾತಿರೇಕಕ್ಕೆ ಒಳಗಾಗಿ ದುಃಖಿಸ್ತಾ ಇದ್ದಂತಹ ವೈದೇಹಿಯನ್ನು ಕಂಡ. ಈ ವಾಲ್ಮೀಕಿ ಮುನಿವರ ನೋಡಿದ, ಸೀತೆಯನ್ನು ಗಮನಿಸಿದ, ತನ್ನ ಶಿಷ್ಯರೊಡನೆ ಆ ಕಾಡಿಗೆ ಯಜ್ಞಕ್ಕೆ ಬೇಕಾಗಿರತಕ್ಕಂತಹ ಒಂದು ಸೌದೆಯನ್ನು, ಕಂಬವನ್ನು ಹುಡುಕುತ್ತಾ ಬಂದಾಗ ಈ ರೀತಿ ದುಃಖಿಸ್ತಾ ಇದ್ದಂತಹ ಸೀತೆಯನ್ನು ಕಂಡ. ಅವಳು ಹೇಗಿದ್ಲು, ಗ್ರೀಷ್ಮ ಋತುವಿನ್ನವೆವ ಕಾಂತಾರದ ಅಧಿದೇವಿ ತಾನೆನಲ್ ಅಂದರೆ ಗ್ರೀಷ್ಮ ಋತುವಿನಲ್ಲಿ ಒಂದು ಕಾಡು ಕಂಗೊಳಿಸುವ ಹಾಗೆ ಭಾರದಿಂದ ನೀರು, ತೊಟ್ಟಿಕ್ಕುವ ನೀರು ಅಂದರೆ ಈಗೆಲ್ಲ ಧೂಳು, ಬೇಸಿಗೆಯಲ್ಲಿನ ಧೂಳೆಲ್ಲ ಹೋಗಿದೆ, ಮಳೆ ನೀರು ಬಿದ್ದು ಬಿದ್ದು ಹಸಿರಾಗಿ ಕಂಗೊಳಿಸ್ತಾ ಭಾರವಾಗಿ ಬಾಗಿ ಇರುವಂತಹ ರೀತಿಯಲ್ಲಿ ಅಲ್ಲಿ ರೋಧಿಸ್ತಾ ಇದ್ದದ್ದು ನೋಡಿ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಕವಿ. ಅಂದರೆ ಮಳೆ ಬಂದು ನಿಂತ ಮೇಲೆ ಮರದಿಂದ ತೊಟ್ಟಿಕ್ಕುವಂಥದ್ದು, ಹಸಿರು ಕಂಗೊಳಿಸ್ತಾ ಇರುವಂಥದ್ದು. ಇಲ್ಲಿ ಸೀತೆ ತುಂಬು ಗರ್ಭಿಣಿ, ಹಸಿರು ಕಮ್ಮನಿ ಸುರಿಸ್ತಾ ಇದ್ದಾಳೆ ಅಂತಕ್ಕಂಥ ಅರ್ಥದಲ್ಲಿ ಅಂದರೆ ಕವಿ ಆ ರೀತಿ ಭಾವಿಸ್ತಾ ಇರ್ತಾನೆ. ಅಧಿದೇವಿ ತಾನೆನಲ್ ಸಂಗದ್ಗದ ಕಂಟೆಯಾಗಿ ರೋಧಿಸುತ್ತಿದ್ದ ವೈದೇಹಿಯಂ ಕಂಡನು, ದುಃಖಿಸ್ತಾ ಇದ್ದಂಥ ಸೀತೆಯನ್ನು ಕಂಡ. ಆಮೇಲೆ ಹೇಳ್ದ, ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ ಭಾವಿಸದಿರಿನ್ನು ಸಂದೇಹಮಂ, ಜನಕಂಗೆ ನಾವನ್ಯರಲ್ಲ ನಮ್ಮಾಶ್ರಮಕ್ಕೆ ಬಂದು ನೀಂ ಸುಖದೊಳಿರ್ದಡೆ ನಿನ್ನನು ಆವಾವ ಬಯಕೆಯುಂಟೆಲ್ಲವಂ ಸಲಿಸಿ ತಾ ನೋವಿಕೊಂಡಿರ್ಪೆವೆವು ಅಂಜದಿರೆಂದು ಸಂತೈಸಿ ರಾವಣಾರ್ಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ಆ ರೀತಿ ದುಃಖಿಸ್ತಾ ಇದ್ದಂತಹ ಸೀತೆಯ ಬಳಿಗೆ ತೆರಳಿ, ದೇವಿ ಬಿಡು ಶೋಕಮಂ ಅಂದರೆ ಪದ್ಯಗಳಿಗೆ ಎಡಿಟ್ ಮಾಡಿದ್ದಾರೆ, ಬೇರೆ ಬೇರೆ ಪದ್ಯಗಳು ಬರ್ತವೆ, ಅಲ್ಲಿಗೆ ಹೋಗಿ
ಹೋಗಿ ಹೇಳ್ತಾನೆ, ದೇವಿ ಬಿಡು ಶೋಕಮಂ. ಅಂದರೆ ನೀನು ಯಾರು ಎತ್ತ ಅಂತೆಲ್ಲ ಕೇಳಿದಾಗ ಅವಳು ಹೇಳ್ತಾಳೆ. ಅದಕ್ಕೆ ಇಲ್ಲಿ ಮತ್ತೆ ಸಮಾಧಾನಪೂರ್ವಕವಾಗಿ ಹೇಳ್ತಾನವ, ದೇವಿ ಬಿಡು ಶೋಕಮಂ. ದೇವಿ ನೀನು ಶೋಕವನ್ನು ಬಿಡು, ದುಃಖವನ್ನು ಬಿಡು. ಶೋಕ ವಿರುದ್ಧ ಪದ ಅಶೋಕ. ಶೋಕಮಂ ಪುತ್ರಯುಗಮಂ ಪಡವೆ. ನೀನು ಅವಳಿ ಮಕ್ಕಳನ್ನು ಪಡಿತೀಯ. ಪಡವೆ ಭಾವಿಸದಿರಿನ್ನು ಸಂದೇಹಮಂ. ನಿನಗಿನ್ನು ಯಾವ ಸಂದೇಹನೂ ಬೇಡ, ಯಾವ ನೋವು ಬೇಡ, ಯಾವ ದುಃಖವೂ ಬೇಡ. ಜನಕಂಗೆ ನಾವನ್ಯರಲ್ಲ. ನಿಮ್ಮ ತಂದೆ ಜನಕ ಇದ್ದಾನಲ್ಲ, ಅವನಿಗೆ ನಾವನ್ಯರಲ್ಲ. ನೋಡಿ, ಅದು ಆ ಭರವಸೆಯ ಮಾತು, ವಿಶ್ವಾಸದ ಮಾತು. ನಿನ್ನ ತಂದೆ ಜನಕ ಇದ್ದಾನಲ್ಲಮ್ಮ, ಅವನಿಗೆ ನಾವು ಅನ್ಯರಲ್ಲ. ಅಂದರೆ ಅವನ ಪರಿಚಯ ನನಗುಂಟು, ನನ್ನ ಪರಿಚಯ ನಿಮ್ಮ ತಂದೆಗುಂಟು. ಸಂದೇಹಮಂ ಬಿಡು, ಸಂದೇಹಮಂ ಜನಕಂಗೆ ನಾವನ್ಯರಲ್ಲ. ನಮ್ಮ ಆಶ್ರಮಕ್ಕೆ ಬಂದು ನೀಂ ಸುಖದಲ್ಲಿರ್ದೊಡೆ. ಯಾಕಂದರೆ ಅವಳು ಹೆಣ್ಣೀಗ ತನ್ನ ತವರು ಮನೆಗೆ ಹೋಗುವ ಹಾಗಿಲ್ಲ. ಅಂದರೆ ಇಲ್ಲಿ ಆ ಒಂದು ಸಂದರ್ಭವನ್ನು ನಾವು ಎಣಿಸ್ಬೇಕು. ಈಗ ಗಂಡ ತ್ಯಜಿಸಿದ್ದಾನೆ, ತನ್ನನ್ನು ಕಾಡಿಗೆ ಬಿಟ್ಟು ಬಾ ಅಂತ ಹೇಳಿದ್ದಾನೆ. ಆ ರೀತಿ ಇರುವಾಗ ಅವಳು ಈಗ ತನ್ನ ಅಲ್ಲಿಗೂ, ಅದರಿಂದಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ನಮ್ಮ ಆಶ್ರಮಕ್ಕೆ ಬಂದು ನೀವಿರ್ದೊಡೆ ಅಂತ. ಅವಳ ಮನಸ್ಸನ್ನು ಅರಿತುಕೊಂಡಿರ್ತಕ್ಕಂತಹ, ಸೀತೆಯ ಮನಸ್ಸನ್ನು ಅರಿತುಕೊಂಡಿರ್ತಕ್ಕಂಥ ವಾಲ್ಮೀಕಿ ಹೇಳುವಂಥ ಮಾತು ಏನೋ, ನೀವು ನಮ್ಮ ಆಶ್ರಮಕ್ಕೆ ಬಂದು ನೀಂ ಸುಖದಲ್ಲಿರ್ದೊಡೆ, ನಿನ್ನನು ಆವಾವ ಬಯಕೆಯುಂಟೆಲ್ಲಮಂ ಸಲ್ಲಿಸಿ. ನಿಮಗೆ ಏನೆಲ್ಲ ಅವಶ್ಯಕತೆ ಉಂಟು, ಗರ್ಭಿಣಿಯಾಗಿರುವಂತಹ ತಾಯಿ ನೀನು, ಅಂತಹ ನಿನ್ನ ಅವಶ್ಯಕತೆಗಳೇನುಂಟು, ಆ ಬಯಕೆ ಏನುಂಟು ಎಲ್ಲಮಂ ಸಲ್ಲಿಸಿ ತಾ ನೋವಿಕೊಂಡಿರ್ಪೆವು. ನಿನ್ನ ಆ ಒಂದು ಬಯಕೆಗಳೇನೆಲ್ಲ ಉಂಟು ಅವೆಲ್ಲವನ್ನು ನಾವು ನೋಡಿಕೊಂಡಿರ್ತೇವೆ ಎಂದು ಸಂತೈಸಿ ರಾವಣಾರಿಯ ರಾಣಿಯಂ. ರಾವಣಾರಿ ಅಂದರೆ ರಾವಣನ ಅರಿ, ಶತ್ರು. ಯಾರವ? ರಾಮ. ರಾವಣಾರಿಯ ರಾಣಿ, ರಾವಣನ ಶತ್ರುವಾಗಿರುವಂತಹ ರಾಮನ ರಾಣಿ. ರಾವಣಾರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ಆ ರೀತಿ ಅವಳನ್ನು ಸಮಾಧಾನಪಡಿಸಿ ತನ್ನ ಆಶ್ರಮಕ್ಕೆ ಕರೆತರ್ತಾನೆ. ನೋಡಿ, ಇಲ್ಲಿ ಎಂಥ ಒಂದು ಇದು, ಸೀತೆಯನ್ನು ತ್ಯಜಿಸ್ತಕ್ಕಂತಹ ರಾಮ ಲಕ್ಷ್ಮಣನಿಗೆ ಆಜ್ಞೆ ಕೊಡುವುದು, ಲಕ್ಷ್ಮಣ ಅವಳನ್ನು ಕಾಡಿಗೆ ಕರೆತರದು, ಕಾಡಲ್ಲಿ ಅವಳನ್ನು ಬಿಟ್ಟು ತುಂಬ ಕಷ್ಟದಲ್ಲಿ ಈ ರೀತಿ ರಾಮನಿಗೆ ಹೇಳಿದ್ದಾನೆ ಅಂತ ಹೇಳ್ತಕ್ಕಂಥದ್ದು, ಸೀತೆ ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ದುಃಖಿತಳಾಗಿರ್ತಕ್ಕಂಥ ಸೀತೆಯನ್ನು ವಾಲ್ಮೀಕಿ ತನ್ನ ಆಶ್ರಮಕ್ಕೆ ಕರೆದೊಯ್ತಕ್ಕಂಥ ಇಷ್ಟು ಭಾಗವನ್ನು ನಾವಿಲ್ಲಿ ನೋಡ್ತೇವೆ. ಹೀಗೆ ಈ ಪದ್ಯದಾದ್ಯಂತವೂ ಕೂಡ ಕರುಣಾರಸ ಪೂರಿತವಾಗಿರ್ತಕ್ಕಂಥ ಈ ಪದ್ಯಗಳಲ್ಲಿ, ಈ ಷಟ್ಪದಿಗಳಲ್ಲಿ ನಾವು ಒಂದು ಕೆಲವಾರು ಅತ್ಯಂತ ಭಾವನಾತ್ಮಕ ಸನ್ನಿವೇಶಗಳನ್ನು ನೋಡ್ತಾ ಹೋಗ್ತೇವೆ. ಕವಿಯ ಪ್ರಯತ್ನವೂ ಕೂಡ ಅದೇನೆ. ನಮ್ಮಲ್ಲಿ ಒಂದು ಹೆಣ್ಣಿನ ಬಗ್ಗೆ ಇರಬಹುದಾದಂತಹ ಅಥವಾ ವ್ಯವಸ್ಥೆಗಳ ಬಗ್ಗೆ ಇರಬಹುದಾಗಿರ್ತಕ್ಕಂತಹ ಕೆಲವು ಅಂಶಗಳನ್ನು ನಮ್ಮ ಗಮನಕ್ಕೆ ತರತಕ್ಕಂಥದ್ದೇ ಕವಿಯ ಪ್ರಯತ್ನ ಆಗಿದೆ ಅನ್ನುವಲ್ಲಿಗೆ ಈ ಒಂದು ಪದ್ಯ ಮುಗಿತದೆ. ಇದು ಕೂಡ ಅಷ್ಟೇ ಭಾವಾರ್ಥಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು 4 ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಈ ಪದ್ಯದಿಂದ ಕೇಳ್ತಾರೆ ಅನ್ನುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಇಲ್ಲಿ 2 ಪದ್ಯಗಳು ಏನೋ, ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಅನ್ನುವಂಥದ್ದು, ಕಡೆಗೆ ಕರುಣಾಳು ರಾಗವನಲ್ಲಿ ತಪ್ಪಿಲ್ಲ ಅಂತಕ್ಕಂಥ ಈ 2 ಪದ್ಯಗಳು ನಿಮಗೆ ಭಾವಾರ್ಥ ದೃಷ್ಟಿಯಿಂದ ಕೇಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಮತ್ತು 4 ಮಾರ್ಕಿಗೆ ಸಂಬಂಧಪಟ್ಟಂಗೆ ಅಂದರೆ ನೀವು ಎಚ್ಚರಿಕೆಯಲ್ಲಿರಬೇಕು. ಯಾವ ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆಗೆ ಅದಕ್ಕೆ ತಕ್ಕಷ್ಟೇ ಉತ್ತರವನ್ನು ಬರೀತಕ್ಕಂಥ. ಇಲ್ಲಿ ಆ ಕಡೆ ಈ ಕಡೆ ಹೋಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕಂದ್ರೆ ನಮಗೆ ಗೊತ್ತಿರ್ತದಲ್ಲ, ಅದು ಎಕ್ಸ್ಟ್ರಾಗಳನ್ನು ಇಲ್ಲಿ ಮಾಡಬಾರ್ದು. ಉತ್ತರಕ್ಕೆ ಏನು ಬೇಕೋ ಪ್ರಶ್ನೆಗೆ ತಕ್ಕಂಥ ಉತ್ತರವನ್ನು ಮಾಡ್ತಕ್ಕಂಥ ಒಂದು ಇದನ್ನು ಇದು ಮಾಡಬೇಕಾಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ ನೋಡ್ರಿ, ಇಲ್ಲಿ ಸೀತೆ ಲಕ್ಷ್ಮಣರು ಮಹಾರಣ್ಯವನ್ನು ಪ್ರವೇಶಿಸಿದ ಸನ್ನಿವೇಶವನ್ನು ವಿವರಿಸಿ ಅಂತಿರ್ತದೆ. ಆವಾಗ ನೀವು ಆ ಮೊದಲಿನ ಆ 2 ಪದ್ಯಗಳನ್ನು ನೀವು ಹೇಳಬೇಕಾಗುತ್ತೆ. ಮೊದಲಿನ 2 ಪದ್ಯಗಳನ್ನು ಅದು ಆಯಿತಾ. ಕಾಡಿನಲ್ಲಿ ಜಾನಕಿ ಏನೇನು ಕಾಣಲು ಬಯಸಿದಳು ಅಂತ ಹೇಳಲಿಕ್ಕೆ ಇಲ್ಲಿ ಈ ಎಲ್ಲಿ ಮುನಿಪೋತ್ತಮರ ವನದ ಎನೆಗಳು, ವನಸ್ಥಳದ ಪಾವನದ ವನದ ಎಳೆಗಳು, ಆ ಪದ್ಯವನ್ನು ಹೇಳಬೇಕಾಗುತ್ತೆ. ಹಂಗೆ ಆದರೆ ಸಂದರ್ಭೋಚಿತವಾಗಿ ನೀವು ಗ್ರಹಿಸಿ ಹೇಳಬೇಕಾಗ್ತದೆ. ನಮಗೆ ಕತೆ ಗೊತ್ತುಂಟು ಅಂತೇಳಿ ಈ ಕಥೆಯನ್ನು ಬರೀತಕ್ಕಂಥದ್ದಲ್ಲ ಅನ್ನೋದಕ್ಕೆ ನಾನು ಈ ವಿಷಯವನ್ನು ಹೇಳಿದೆ. ಸೊ ಹೀಗೆ ಒಂದು ಉದಾತ್ತವಾದಂತಹ ಒಂದು ಸಂದೇಶವನ್ನು ಸಾರಲಿಕ್ಕೆ ಅಥವಾ ಅಬಲೆಯಾಗಿರ್ತಕ್ಕಂತಹ ಸ್ತ್ರೀಯ ಒಂದು ಸ್ಥಿತಿ ಹೇಗಿರ್ತದೆ ಅಂತ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಪದ್ಯದಲ್ಲಿ ನಾವು ನೋಡ್ತೇವೆ ಅನ್ನೋದ್ರ ಮೂಲಕ ಈ ಪದ್ಯ ಮುಗಿತದೆ. ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಪದ್ಯವನ್ನು ನೋಡೋಣ. ನಮಸ್ಕಾರ.